ಪ್ರಸ್ತಾವನೆ ವಿ ದ ಪೀಪಲ್, ಭಾರತದ ಜನರಾದ ನಾವು ಅಂತ ಹೇಳಿ ನೋಡಿದ್ವಿ. ಆಮೇಲೆ ಸಾರ್ವಭೌಮ ಅಂತಂದ್ರೆ ಅರ್ಥವನ್ನ ನೋಡಿದ್ವಿ. ನೆಕ್ಸ್ಟ್ ಮೂರನೇ ಶಬ್ದ ಏನಿದೆ ಅಲ್ಲಿ, ಮೂರನೇ ಶಬ್ದ 3SDR ಅಂತ ಹೇಳ್ತೀನಿ ನಾನು, 3SDR. ಸೊ ಮೊದಲನೇದಾದ್ರೆ, ಎರಡನೇದ್ದು ಸಮಾಜವಾದಿ. ಸಮಾಜವಾದಿ ಎರಡನೇ ಶಬ್ದ ಯಾವ್ದು ಬರ್ತದೆ? ಸಮಾಜವಾದಿ ಅನ್ನೋ ಶಬ್ದ ಬರ್ತದೆ. ಇಲ್ಲಿ ನೋಡ್ರಿ, ಪ್ರೇಂಬಲ್ ತೋರಿಸ್ಬಿಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಭಾರತವನ್ನ ಸಾರ್ವಭೌಮ ಮೊದಲನೇ ಶಬ್ದ ಆದ್ರೆ ಸಮಾಜವಾದಿ ಎರಡನೇ ಶಬ್ದ. ಸೊ ಸಮಾಜವಾದದ ಬಗ್ಗೆ ಮಾತಾಡೋಣ. ಸಮಾಜವಾದಿ ಅಥವಾ ಸೋಷಿಯಲಿಸ್ಟ್. ಸೊ ಭಾರತ ಏನೋ ಒಂದು ಸಮಾಜವಾದಿ ರಾಷ್ಟ್ರ ಆಗಿದೆ. ಸಮಾಜವಾದಿ ರಾಷ್ಟ್ರ ಆಗಿದೆ. ಹೀಗೆ ಹೇಳಿದಾಗ ಏನು ಅರ್ಥ ಮಾಡ್ಕೊಂತೀರಿ? 3S, ಸವರೇನ, ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್. ಇದು ಮೊದಲು ಸಂವಿಧಾನದಲ್ಲಿತ್ತೆ ಇದು. ಇದನ್ನ 1976ರಲ್ಲಿ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ಸೊ ಆರಂಭದಲ್ಲಿ ಇರಲಿಲ್ಲ ಅಂತಂದ್ರೆ ಭಾರತ ಸಮಾಜವಾದಿ ರಾಷ್ಟ್ರ ಆಗಿರ್ಲಿಲ್ವಾ? ಭಾರತ ಸಮಾಜವಾದಿ ರಾಷ್ಟ್ರ ಆಗಿರ್ಲಿಲ್ವಾ ಆರಂಭದಲ್ಲಿ ಇರಲಿಲ್ಲ ಅಂತಂದ್ರೆ? ಆಗಿತ್ತು, ಆದ್ರೆ ಅದು ಬರೆದಿರ್ಲಿಲ್ಲ. ನಾವೆಲ್ಲ ಇಂಪ್ಲಿಸಿಟ್ ಇತ್ತು. ಏನು ಇಂಪ್ಲಿಸಿಟ್? ಒಳಾರ್ಥದಲ್ಲಿತ್ತು. ಒಳಾರ್ಥ ಅದೇ ಇತ್ತು, ನಾವು ಸಮಾಜವಾದಿ ಅಂತ. ಯಾಕಂತಂದ್ರೆ ನೋಡ್ರಿ, ಗಾಂಧಿವಾದ, ಮಾರ್ಕ್ಸ್ವಾದ ಮತ್ತು ಗಾಂಧಿವಾದದ ಮಿಶ್ರಣ ನಮ್ಮ ಭಾರತದ ಸಮಾಜವಾದ. ಮಾರ್ಕ್ಸ್ವಾದ ಮತ್ತು ಗಾಂಧಿವಾದದ ಮಿಶ್ರಣ. ಈ ಸಮಾಜವಾದದಲ್ಲಿ ಎರಡು ರೀತಿಯ ಸಮಾಜವಾದಗಳು ಬರ್ತವೆ. ಎರಡೂ ರೀತಿಯ ಸಮಾಜವಾದಗಳು. ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದ, ಎರಡನೇದು ಕಮ್ಯುನಿಸ್ಟ್ ಸಮಾಜವಾದ. ಎರಡರದ್ದು ಅರ್ಥ ಬೇರೆ ಬೇರೆ ಇದೆ. ಎರಡರದ್ದು ಅರ್ಥ ಬೇರೆ ಬೇರೆ ಇದೆ. ಏನ್ ಅರ್ಥ? ಯಾಕಂದ್ರೆ ಭಾರತದ ಸಮಾಜವಾದ ಮತ್ತು ಈ ಕಮ್ಯುನಿಸ್ಟ್ ಸಮಾಜವಾದ ಎರಡೂ ಬೇರೆ ಬೇರೆ ಇದೆ. ರೈಟ್? ಸೊ ಕಮ್ಯುನಿಸ್ಟ್ ಸಮಾಜವಾದ ಅಂತಂದ್ರೆ ಏನು? ಎಲ್ಲ ಉತ್ಪಾದನೆಯ ಮೂಲಗಳನ್ನ ರಾಷ್ಟ್ರೀಕರಣಗೊಳಿಸಿ, ಯಾಕೆ ಸ್ಟ್ರಕ್ಕು ಸುಮ್ ಕೇಳ್ರಿ, ರಾಷ್ಟ್ರೀಕರಣಗೊಳಿಸಿ ಖಾಸಗಿ ಆಸ್ತಿಯನ್ನ ನಿಷೇಧಗೊಳಿಸುವುದು. ಸೊ ಕಮ್ಯುನಿಸ್ಟ್ ಸಮಾಜ ಎಲ್ಲಿಂದ ಸ್ಟ್ರಕ್ ಅದು? ಎಸ್, ಸಮಾಜವಾದದಲ್ಲಿ ಎರಡು ರೀತಿ ಸಮಾಜವಾದ ಬರುತ್ತೆ. ಪ್ರಜಾಸತ್ತಾತ್ಮಕ ಸಮಾಜವಾದ ಮತ್ತು ಕಮ್ಯುನಿಸ್ಟ್ ಸಮಾಜವಾದ. ಇದನ್ನೇನಂತ ಕರಿತೀವಿ? ಡೆಮೋಕ್ರೆಟಿಕ್ ಸೋಷಿಯಲಿಸಂ ಮತ್ತು ಕಮ್ಯುನಿಸ್ಟ್ ಸೋಷಿಯಲಿಸಂ. ಈ ನೋಡ್ರಿ, ಚೀನಾದಲ್ಲಿ, ರಷ್ಯಾದಲ್ಲಿ ಯಾವ ರೀತಿ ಸಮಾಜವಾದ ಕಂಡು ಬರ್ತದೆ? ಚೀನಾ ಮತ್ತು ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸಮಾಜವಾದ ಕಂಡು ಬರ್ತದೆ. ಕಮ್ಯುನಿಸ್ಟ್ ಸಮಾಜವಾದ ಅಂತಂದ್ರೇನು? ಎಲ್ಲಾ ಉತ್ಪಾದನೆಯ ಮೂಲಗಳನ್ನ ರಾಷ್ಟ್ರೀಕರಣ ಅಂತಂದ್ರೆ ಎಲ್ಲವೂ ಕೂಡ ರಾಷ್ಟ್ರದ ಆಸ್ತಿ. ದೇಶದ ಭೂಮಿ, ದೇಶದ ಕಾರ್ಖಾನೆಗಳು, ದೇಶದ ಎಲ್ಲ ಆಸ್ತಿಗಳು ಸರ್ಕಾರದ ಸ್ವತ್ತು. ಖಾಸಗಿಯವರಿಗೆ ಏನೂ ಆಸ್ತಿ ಕೊಡೋದಿಲ್ಲ. ಎಲ್ಲ ಯಾವುದೇ ಆಸ್ತಿಯನ್ನ ಖಾಸಗಿಯವರ ಆಸ್ತಿಯನ್ನೇ ಹೊಂದೋದಿಲ್ಲ. ಆದ್ರೆ ಭಾರತದ ಸಮಾಜವಾದ ಹಂಗಿಲ್ಲ. ಭಾರತದ ಸಮಾಜವಾದ ಹೆಂಗೆ? ಪ್ರಜಾಸತ್ತಾತ್ಮಕ ಸಮಾಜವಾದ, ಡೆಮೋಕ್ರೆಟಿಕ್ ಸೋಷಿಯಲಿಸಂ ಅಂತ ಕರಿತೀವಿ. ಹಿಂಗಂದ್ರೆ ಏನು? ನಮ್ಮಲ್ಲಿ ಮಿಶ್ರ ಆರ್ಥಿಕತೆಯನ್ನ ಅಳವಡಿಸ್ಕೊಂಡಿದ್ದೀವಿ ನಾವು. ಈ 1948ರ ಕೈಗಾರಿಕಾ ನೀತಿಯಿಂದ ಇಲ್ಲಿ ಏನು? ಖಾಸಗಿಯವರು ಮತ್ತು ಸರ್ಕಾರದ ಎರಡರ ಅಸ್ತಿತ್ವ ಕೂಡ ಇರ್ತದೆ. ಸೊ ಭಾರತದ್ದು ಯಾವ ರೀತಿ ಸಮಾಜವಾದ? ಪ್ರಜಾಸತ್ತಾತ್ಮಕ ಸಮಾಜವಾದ. ಭಾರತದ್ದು ಯಾವ ರೀತಿ ಸಮಾಜವಾದ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಪ್ರಜಾಸತ್ತಾತ್ಮಕ ಸಮಾಜವಾದ. ವಿಶೇಷವಾಗಿ ಗಾಂಧೀಯ ಸಮಾಜವಾದ, ಗಾಂಧಿಯನ್ನ ಸೋಷಿಯಲಿಸಂ ಅಂತೇಳಿ ನಾವು ಕೂಡ ಕರಿತೀವಿ. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದ್ರೆ ಏನು? ಕಮ್ಯುನಿಸ್ಟ್ ಸಮಾಜವಾದ ಅಂತಂದ್ರೆ ಏನು? ಯಾಕಂದ್ರೆ ಸಂವಿಧಾನದ ವಿಶೇಷವಾಗಿ
ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಡಕವಾಗಿವೆ. DPSPಯಲ್ಲಿ ಅಡಕವಾಗಿವೆ. ಅದಕ್ಕೆ ನೋಡ್ರಿ 1955ರಲ್ಲಿ ಅದನ್ನ ಹೇಳ್ತೀನಿ, ಮುಂದೆ ಬರ್ಕೊಡ್ರಿ, ಮೊದಲು ಬರ್ಕೊಡ್ರಿ ಎಲ್ಲರೂ. ಭಾರತ ಎಂಥ ಸಮಾಜವಾದವನ್ನ ಅಳವಡಿಸಿಕೊಂಡಿದೆ? ಪ್ರಜಾಸತ್ತಾತ್ಮಕ ಸಮಾಜವಾದವನ್ನ ಅಳವಡಿಸಿಕೊಂಡಿದೆ. ಅಂತಂದ್ರೆ ಇಲ್ಲಿ ಖಾಸಗಿಯವರಿಗೆ ಮತ್ತು ಸರ್ಕಾರ ಎರಡೂ ಕೂಡ ಜೊತೆಯಲ್ಲಿ ಅಸ್ತಿತ್ವದಲ್ಲಿರ್ತವೆ. ಮಿಶ್ರ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿದೆ. ಆದ್ರೆ ಕಮ್ಯುನಿಸ್ಟ್ ಸಮಾಜವಾದ ಅಂತಂದ್ರೆ ಎಲ್ಲಾ ಸರ್ಕಾರದ ಹಿಡಿತದಲ್ಲಿರ್ತದೆ. ಸ್ಟೇಟ್ ಸೋಷಿಯಲಿಸಂ ಅಂತ ಕರಿತೀವಿ, ಕಮ್ಯುನಿಸ್ಟ್ ಸೋಷಿಯಲಿಸಂ. ಎಲ್ಲಾ ಉತ್ಪಾದನೆ ಮೂಲಗಳು ರಾಷ್ಟ್ರದ ಸುತ್ತಾಗಿರ್ತವೆ. ಖಾಸಗಿ ಆಸ್ತಿಯನ್ನ ನಿಷೇಧ ಮಾಡಿರ್ತಾರೆ. ನಮ್ಮಲ್ಲಿ ಸಮಾಜವಾದಿ ತತ್ವಗಳು ಎಲ್ಲಿ ಅಡಕವಾಗಿವೆ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳು ಅಡಕವಾಗಿವೆ. DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳು ಅಡಕವಾಗಿವೆ. ಮುಗಿತಾ? ಯಾರ್ಯಾರು ಮುಗಿತು? ಎಲ್ಲರೂ ಏನಂತ ಬರೀತೀರಿ? 1948 ಅಂತ ಬರೀರಿ. ಕ್ಲಾಸ್ 6:15 ಅಂತಂದ್ರೆ 6:15 ಬರ್ಬೇಕು ನೀವು. 6:15 ಬಂದು ಒಂದ್ 5 ನಿಮಿಷ ಸರ್ ಬರೋ ತನಕ ವೇಟ್ ಮಾಡ್ಬೇಕು. ನೀವು ಸರ್ 5 ನಿಮಿಷ ಬಿಟ್ಟು ಬಂದ್ರೆ ನೀವು 10 ನಿಮಿಷ ಬಿಟ್ಟು ಬರ್ತೀರಿ. ಆಮೇಲೆ ಬಂದು 1ನೇ ಸ್ಲೈಡ್ ಅರ್ಧ ತಾಸು ಆಗಿಬಿಡುತ್ತೆ. ಮತ್ತೊಬ್ರು ಬರ್ತಾರ, ರಿಪೀಟ್ ಮಾಡ್ರಿ. ಮತ್ತೊಬ್ರು ಬರ್ತಾರ, ರಿಪೀಟ್ ಮಾಡ್ರಿ. ಮತ್ತೊಬ್ರು ಬರ್ತಾರ, ರಿಪೀಟ್ ಮಾಡ್ರಿ. ನಾಳೆಯಿಂದ 7 PM 7 PM ಯಾಕೆ 8:15 ಬಂದ್ಬಿಡು, ಖುಷಿ. ರೈಟ್, 8 ಗಂಟೆಗೆ ಬಂದ್ಬಿಡ್ರಿ, 8:15 ಖಲಾಸ. ಮುಗಿತಾ ಈ ಸ್ಲೈಡು? ನಾಳೆಯಿಂದ 6:35 ಒಳಗೆ ಬರ್ಬೇಕು. 6:35 ಗಿಂತ ಲೇಟ್ ಆಗಿ ಬಂದವರು ರಿಪೀಟ್ ಅಂದ್ರೆ ನಾನು ಹೇಳಲ್ಲ. ಅದಕ್ಕಿಂತ ಮೊದಲು ಬಂದವರು ರಿಪೀಟ್ ಅಂದ್ರೆ ಹೇಳ್ತೀನಿ ನಾನು. 6:35 ಲಾಸ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ನಮ್ಮಲ್ಲಿ 2 ರೀತಿ ಸಮಾಜವಾದ. ಗಾಂಧಿ ಸಮಾಜವಾದ ಅಂತ ಬರುತ್ತೆ. ಗಾಂಧಿ ಸಮಾಜವಾದ, ನೆಹರು ಸಮಾಜವಾದ. ಭಾರತ ಯಾವ ಸಮಾಜವನ್ನ ಫಾಲೋ ಮಾಡ್ತದೆ? ಗಾಂಧಿ ಸಮಾಜವಾದ ಅಥವಾ ನೆಹರು ಸಮಾಜವಾದನ? ಯಾವುದು? ನೆಹರು ಸಮಾಜವಾದವನ್ನ ಫಾಲೋ ಮಾಡ್ತದೆ. ಗಾಂಧಿ ಸಮಾಜವಾದ ಸಂವಿಧಾನದಲ್ಲಿದೆ, ನೆಹರು ಸಮಾಜವಾದ ಪ್ರಸಕ್ತತೆಯಲ್ಲಿದೆ. ರೈಟ್. ಆದ್ರೆ 1991ರ LPG ನಂತರ, LPG ಅಂತಂದ್ರೆ ನಿಮ್ಗೆ ಗೊತ್ತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ. ಇದಾದ್ಮೇಲೆ ಸ್ವಲ್ಪ ಸಮಾಜವಾದ ಹಿನ್ನಡೆ ಪಡೆದಿದ್ರು. ನೋಡ್ರಿ, ಸಂವಿಧಾನದಲ್ಲಿ ಅಡಕಾಗೋದಷ್ಟೇ ಅಲ್ಲ, 1955ರ ಅವಧಿ ಅಧಿವೇಶನದಲ್ಲಿ ರೈಟ್, ಏನು ಕಾಂಗ್ರೆಸ್ ಏನ್ ಮಾಡುತ್ತೆ? ಸಮಾಜದಲ್ಲಿ ಸರಿ, ಸಮಾಜವಾದಿ ಸಮಾಜದ ತತ್ವಗಳನ್ನ ಅಳವಡಿಸಿಕೊಂಡಿದೆ. ಕ್ಲಿಯರ್? ಅವಧಿ ಅಧಿವೇಶನದಲ್ಲಿ ಅಳವಡಿಸಿಕೊಂಡಿದೆ. ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಲ್ಲ. 1990ರ ನಂತರ ಏನಾಯ್ತು? ಖಾಸಗೀಕರಣ ಆಗಿದ್ರಿಂದ ಸ್ವಲ್ಪ ಸರ್ಕಾರದ ಹಿಡಿತ ತಪ್ಪೋಯ್ತು ಅಷ್ಟೇ. ಶರಣ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ನಾನೇ ಬರೀತಿದ್ನಲ್ಲ ಎಕ್ಸಾಮ್, ವಿಠಲನ. ಏನ್ ಹೇಳದನ ಇಲ್ಲಿ? ಸಮಾಜವಾದ, ಸರ್ಕಾರದ ಹಿಡಿತ, ಸರ್ಕಾರದ ನಿಯಂತ್ರಣ ಕಡಿಮೆ ಆಯ್ತು, ಖಾಸಗಿ ನಿಯಂತ್ರಣ ಹೆಚ್ಚಾಯ್ತು. ಕ್ಲಿಯರ್ ಇದೆಯಾ? ಸರ್ಕಾರದ ನಿಯಂತ್ರಣ ಇಲ್ಲಿ ಕಡಿಮೆ ಆಯ್ತು 1991ರ ನಂತರ. ಅದಕ್ಕಿಂತ ಮೊದಲು ನೆಹರು ಸಮಾಜವಾದವನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ನೆಹರು ಸಮಾಜವಾದವನ್ನ
1955 ಏನು ಸರ್, ನನಗೆ ತಲೆ ಕೆಟ್ಟು ಕೋರ್ಸೇ ಮುಗಿಸ್ಬಿಡ್ತೀನಿ ನೋಡ್ ನಾನು. ಕ್ಲಿಯರ್ ಇದೆ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಏನು, ಇನ್ನು ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಇದ್ರ ಬಗ್ಗೆ? ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ರೈಟ್, ಪ್ರಜಾಸತ್ತಾತ್ಮಕ ಸಮಾಜವಾದ ಬಡತನ ನಿವಾರಣೆ ಮತ್ತು ಅವಕಾಶಗಳಲ್ಲಿ ಅಸಮಾನತೆ ನಿವಾರಣೆ ಅಥವಾ ತೊಲಗಿಸುವ ಉದ್ದೇಶ ಹೊಂದಿದೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸಮಾಜವಾದ ಅಂತಂದ್ರೆ ಏನು ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿದಾಗ, ಇದು ನಮ್ಮಲ್ಲಿರ್ತಕ್ಕಂಥ ಬಡತನ ನಿವಾರಣೆ ಮಾಡುವುದು, ಸಮಾಜದಲ್ಲಿರ್ತಕ್ಕಂತಹ ದಾಷ್ಟ್ಯಗಳನ್ನ ತೆಗೆದುಹಾಕುವುದು, ಅವಕಾಶಗಳಲ್ಲಿ ಏನು ಅಸಮಾನತೆ ಇದೆ ಅದನ್ನ ತೊಲಗಿಸುವ ಉದ್ದೇಶವನ್ನ ನಮ್ಮ ಪ್ರಜಾಸತ್ತಾತ್ಮಕ ಸಮಾಜವಾದ ಹೊಂದಿದೆ ಅಂತ ಹೇಳಿ ಯಾರ ಸುಪ್ರೀಂ ಕೋರ್ಟ್ ತನ್ನ ಒಂದು ಹೇಳಿಕೆಯಲ್ಲಿ ತಿಳಿಸ್ತದೆ. ಸಮಾಜವಾದ ಅಂತಂದ್ರೆ ಏನ್? ನಮ್ದು ಖಾಸಗಿ ಮತ್ತು ಸರ್ಕಾರ ಎರಡೂ ಜೊತೆಯಲ್ಲಿ ಕಾರ್ಯನಿರ್ವಹಿಸಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಇದು ನಮ್ಮ ಸಮಾಜವಾದದ ಮೂಲ ಅರ್ಥ. ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಸೋಷಿಯಲಿಸ್ಟ್ ಅನ್ನೋ ವರ್ಡ್ ಮೀನಿಂಗ್ ಏನ್ ಅರ್ಥ ಆಗಿದೆ ಎಲ್ಲರೂ ಸೋಷಿಯಲಿಸ್ಟ್ ಅಂತ ಬರೀರಿ. ನೋಡ್ರಿ, ನಾನು ಯಾವಾಗ ಹೇಳ್ತಿರ್ತೀನಲ್ಲ, ಕೇಳ್ರಿ, ಅದನ್ನ ಬರ್ಕೊಳಕ್ ಹೋಗ್ಬೇಡ್ರಿ. ನಾನು ಒಂದು ಸ್ಲೈಡ್ ಬರೆಯೋ ತನಕ ಕೇಳ್ರಿ. ಓಕೆ, ಕೇಳಿದ ಮೇಲೆ ಬರ್ಕೊಳ್ಳಿ. ನೀವು ಕೇಳೋದು ಬಿಟ್ಟು ಬರ್ಕೊಳಕ್ ಹೋಗ್ತೀರಿ. ಕೇಳಿದ ಮೇಲೆ ಬರ್ಕೊಳ್ರಿ. ನಾನು ಪ್ರತಿ ಸ್ಲೈಡ್ ಮುಗಿದ್ಮೇಲೆ 2 ನಿಮಿಷ 3 ನಿಮಿಷ ಕೊಡ್ತೀನಿ ನಿಮಗೆ, ಬರ್ಕೊಳ್ರಿ. ಆಯ್ತಾ? ಓಕೆ, ನಾನು ಟೈಮ್ ಕೊಡ್ತೀನಿ. ಮೀನಾ, ವಿಚಾರ ಮಾಡಬೇಡ್ರಿ. ಯಾರು ಬರ್ಕೋಬಾರ್ದು, ನಾನು ಹೇಳುವಾಗ ಯಾರು ಬರ್ಕೋಬಾರ್ದು. 2 ರಿಂದ 3 ನಿಮಿಷ ಕೊಡ್ತೀನಿ ನಾನು. ಡನ್. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಓಕೆ, ಇನ್ನು ಮುಂದಿನ ಶಬ್ದ ಯಾವುದು ಅಂತ ಕೇಳಿದ್ರೆ ಜಾತ್ಯತೀತ. ಇದು ಜಾತ್ಯತೀತ ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷ ಅಂತ ಕರಿತೀವಿ. ಸೆಕ್ಯುಲರ್ ಇದನ್ನು ಕೂಡ 42ನೇ ತಿದ್ದುಪಡಿ 1976ಕ್ಕೆ ಸೇರಿಸಲಾಗಿದೆ. ರೈಟ್. ಹಾಗಂತೇಳಿ ನಮ್ಮದು ಸೆಕ್ಯುಲರ್ ಸ್ಟೇಟ್ ಅನ್ನೋದು ನಮಗೆ ಗೊತ್ತಿರ್ಲಿಲ್ವಾ? ರೈಟ್. ಅದಕ್ಕೆ ನೋಡ್ರಿ, ಇದಕ್ಕಿಂತ ಮುಂಚೆ 1974ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಕರಣ ಬಂದಿತ್ತು. 1974ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ಜಾತ್ಯತೀತ ರಾಷ್ಟ್ರ ಎಂಬ ಪದ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲದಿದ್ದರೂ ರೈಟ್, ವಿಧಿ 78ರ ಮೂಲಕ ಸಂವಿಧಾನದ ಕರ್ತೃಗಳು ಪರೋಕ್ಷವಾಗಿ ಜಾತ್ಯತೀತತೆಯನ್ನ ಸೇರಿಸಿದ್ದಾರೆ. ಸೊ 76ರಲ್ಲಿ ತಂದ್ರು, 74ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. 74ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಏನಂತ ಹೇಳಿತ್ತು ಸುಪ್ರೀಂ ಕೋರ್ಟ್? ಜಾತ್ಯತೀತ ಅನ್ನೋ ಪದದ ಉಲ್ಲೇಖ ಇಲ್ಲ ಸಂವಿಧಾನದಲ್ಲಿ. ಜಾತ್ಯತೀತ ಅನ್ನೋ ಪದದ ಉಲ್ಲೇಖ ಸಂವಿಧಾನದಲ್ಲಿ ಇಲ್ಲ. ಬಟ್ ಆದ್ರೂ ಕೂಡ ವಿಧಿ 25ರಿಂದ 28ರ ಮೂಲಕ ಜಾತ್ಯತೀತತೆಯನ್ನ ಪರೋಕ್ಷವಾಗಿ ಸಂವಿಧಾನದ ಕರ್ತೃಗಳು ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ರೈಟ್. ಸೊ ಹಾಗಾದ್ರೆ ಜಾತ್ಯತೀತತೆ ಮೂಲ ರಚನೆ ಭಾಗ ಅಂತ ಕೂಡ ನಮಗೆ ಗೊತ್ತು. ಜಾತ್ಯತೀತತೆ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಯಾರು ಹೇಳ್ತಾರೆ? ಮೂಲ ರಚನೆಯ ಭಾಗ ಅಂತ ಯಾರು ಹೇಳ್ತಾರೆ? SR ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಸೊ ಭಾರತ ಜಾತ್ಯತೀತ ದೇಶ ಹೌದೋ ಅಲ್ವೋ
ಇದು 1976 ನಂತರ ಇದು ಆಗಿಲ್ಲ, ಮೊದಲೇ ಗೊತ್ತಿತ್ತು ನಮಗೆ, ಮೊದಲೇ ಗೊತ್ತಾಗಿತ್ತು. ಆದ್ರೆ ನಮ್ಮ ಜಾತ್ಯತೀತತೆ ಬೇರೆ ದೇಶಗಳ ಜಾತ್ಯತೀತತೆ ತರ ಅಲ್ಲ. ಒಂದು ಡಿಬೇಟ್ ಬರ್ತದೆ, ಭಾರತದ ಮತ್ತು ಪಾಶ್ಚಿಮಾತ್ಯ ಜಾತ್ಯತೀತತೆ ನಡುವೆ ಡಿಫರೆನ್ಸ್ ಬರುತ್ತೆ, ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸ ಏನನ್ನೋದು ಹೇಳ್ತೀನಿ, ಇದನ್ನ ಬರ್ಕೊಳ್ರಿ. ಸ್ಟ್ರಕ್ ಅನ್ನೋರೆಲ್ಲರೂ ಒಂದ್ಸರ್ತಿ ಬ್ಯಾಕ್ ಹೋಗಿ ವಾಪಸ್ ಬರ್ರಿ, ಬ್ಯಾಕ್ ಹೋಗಿ ವಾಪಸ್ ಬರ್ರಿ. ಸುಮ್ಮನೆ ಸ್ಟ್ರಕ್ ಅಂತೀರಿ. ಇಂಟರ್ನೆಟ್ ಸ್ಪೀಡ್ ಇರ್ಬೇಕು ಸ್ವಲ್ಪ. ನನ್ನ ಕಡೆಯಿಂದಂತೂ ಏನೋ ಸಮಸ್ಯೆ ಇಲ್ಲ, ಯಥಶ್ಚಿತ್ತು. ನೀವು ಒಂದ್ಸರ್ತಿ ಬ್ಯಾಕ್ ಹೋಗಿ ಬರ್ರಿ. ಪ್ರಾಮಿಸ್ ಟ್ರಕ್ ಇದೆ, ಏನು ಮಾಡ್ಲಪ್ಪ ನಾನೇನು ಮಾಡಲಿ ಸ್ವಾಮಿ. ಎಸ್, ಇವಾಗ ಕ್ಲಿಯರ್ ಇದೆಯಾ? ನಮಗೆ ಕ್ಲಾಸ್ ಬರುತ್ತಿಲ್ಲ, ಏನಪ್ಪ. ಬರ್ಕೊಳ್ರಿ ಇದನ್ನ ಬರ್ಕೊಳ್ರಿ. ಹಲೋ, ಎಸ್ ಹೇಳಿ. ಕೇಳ್ತಿದೆ ಸರ್? ಹಾ, ಕೇಳಿಸಿದೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಬರ್ತಾ ಇದೆ ಸರ್ ನಮ್ಗೆ. ಅಲ್ಲ, ಅದು ಬರ್ತಾ ಇದೆ. ಕೆಲವು ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡ್ಕೊಂಡಿದ್ದೀರಲ್ಲ ಎಲ್ಲರೂ ಆ್ಯಪ್. ಅದು ಅಪ್ಡೇಟ್ ಆಗಿರಲ್ಲ, ಅದಕ್ಕೆ ಅನ್ಸುತ್ತೆ ಸರ್. ಎಲ್ಲರೂ ಆ್ಯಪ್ ಅಪ್ಡೇಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸ್ಟ್ರಕ್ ಆಗುತ್ತೆ. ಅದಕ್ಕೆ ಸರ್ ಕಾಲ್ ಮಾಡಿದೆ. ಇದು ಬರ್ಕೊಳ್ರಿ. ಲಾಸ್ಟ್ ಪಾಯಿಂಟ್ ಇನ್ನು ನಾನು ಹೇಳೇ ಇಲ್ಲ, ಏನ್ ಎಕ್ಸ್ಪ್ಲೇನ್ ಮಾಡ್ಲಿ, ಮುಂದೆ ಹೇಳ್ತೀನಿ ಅದನ್ನ. ಇದನ್ನ ಬರ್ಕೊಳ್ರಿ ಫಸ್ಟ್. ಎಲ್ಲರೂ ಬರ್ಕೊಳ್ರಿ ಬೇಗ. ಮುಗಿತಾ? ನೆಕ್ಸ್ಟ್ ಪೇಜಿಗೆ ಹೋಗ್ಲಾ? ಓಕೆ. ಇನ್ನು ಭಾರತದ ಜಾತ್ಯತೀತತೆ ಮತ್ತು ಪಾಶ್ಚಿಮಾತ್ಯ ಜಾತ್ಯತೀತತೆಯ ವ್ಯತ್ಯಾಸ ಇದೆ. ಇಂಡಿಯನ್ ಸೆಕ್ಯುಲರಿಸಂ ಮತ್ತು ವೆಸ್ಟರ್ನ್ ಸೆಕ್ಯುಲರಿಸಂ. ನೋಡ್ರಿ, ಪಾಶ್ಚಿಮಾತ್ಯ ಯುರೋಪ್ನಲ್ಲಿ, ಅಮೆರಿಕಾದಲ್ಲಿ ಜಾತ್ಯತೀತತೆ ಅಂದ್ರೆ ಅರ್ಥನೇ ಬೇರೆ ಇದೆ. ಅವರ ಅರ್ಥ ಏನು? ರೈಟ್, ಅವರ ಅರ್ಥ ಏನು? ಸರ್ಕಾರ ಮತ್ತು ಧರ್ಮದ ಸಂಪೂರ್ಣ ಪ್ರತ್ಯೇಕತೆ. ಸಂಬಂಧನೇ ಇಲ್ಲ. ಧರ್ಮ ಏನ್ ಮಾಡುತ್ತೋ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸಂಪೂರ್ಣ ಪ್ರತ್ಯೇಕತೆ. ದೇ ಆರ್ ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್. ಧರ್ಮದ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವಂಗಿಲ್ಲ, ಸರ್ಕಾರದ ವಿಷಯದಲ್ಲಿ ಧರ್ಮ ಹಸ್ತಕ್ಷೇಪ ಮಾಡುವಂತಿಲ್ಲ. ರೈಟ್. ಸೊ ಇಲ್ಲೇನು, ಧರ್ಮದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಲ್ಲ, ಧರ್ಮದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ದರ್ ಇಸ್ ನೋ ಇಂಟರ್ಫರೆನ್ಸ್, ಇರೋದಿಲ್ಲ. ಮತ್ತು ಧರ್ಮ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಯಾಕಲ್ಲಿ ಅಲ್ಲಿನ ಚರ್ಚು, ಪೋಪು ಸಾಕಷ್ಟು ಬಾರಿ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ಕ್ರುಸೇಡ್ ಅಂತ ಹೇಳಿ, ಅದು ಅಂತೇಳಿ, ಇದು ಅಂತೇಳಿ. ಇಲ್ಲಿ ಮಾಡುವಂತಿಲ್ಲ ಈಗ ಹೊಸ ಇದರಲ್ಲಿ. ಓಕೆ. ಧರ್ಮದ ಸರ್ಕಾರದಲ್ಲಿ ಧರ್ಮದ ಪ್ರಾತಿನಿಧ್ಯ ವಹಿಸುವಂತಿಲ್ಲ. ಅಂದ್ರೆ ನೀವು ಯಾರು ಕೂಡ ನಿಮ್ಮ ಧರ್ಮವನ್ನ ಮೆನ್ಷನ್ ಮಾಡಬಾರ್ದು. ನೀವು ಯಾವ ಧರ್ಮ ಅನ್ನೋದು ಯಾರಿಗೂ ಮ್ಯಾಟರ್ ಆಗ್ಬಾರ್ದು. ನೀವು ತೋರಿಸಿಕೊಳ್ಳುವಂತಿಲ್ಲ. ರೈಟ್, ನೀವು ತೋರಿಸಿಕೊಳ್ಳುವಂತಿಲ್ಲ. ಇದು ಎಲ್ಲಿಂದ ಆರಂಭವಾಗಿದ್ದು? ಫ್ರೆಂಚ್ ಕ್ರಾಂತಿಯ ನಂತರ ಆರಂಭವಾಯಿತು. ಇದು ಪಾಶ್ಚಿಮಾತ್ಯ ಏನಿದೆ, ಫ್ರೆಂಚ್ ಕ್ರಾಂತಿಯಿಂದ ಆರಂಭವಾಗಿದೆ. ರೈಟ್. ಸೊ ಆ ಧರ್ಮ ಈ ಧರ್ಮ ಅಂತೇಳಿ ಯಾವುದೇ ಧರ್ಮಕ್ಕೆ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ. ಬಟ್ ಭಾರತದಲ್ಲಿ ಹಂಗಿಲ್ಲ. ಭಾರತದಲ್ಲಿ ಜಾತ್ಯತೀತತೆ ಬೇರೆನೇ ಇದೆ.
ರೈಟ್. ನಮ್ಮಲ್ಲೇನು ಸರ್ಕಾರ ಧರ್ಮದ ವಿಷಯದಲ್ಲಿ ಹೆಂಗಿರ್ಬೇಕು? ನಿರಪೇಕ್ಷವಾಗಿರ್ಬೇಕು, ತಟಸ್ಥವಾಗಿರ್ಬೇಕು, ನ್ಯೂಟ್ರಲ್ ಆಗಿರ್ಬೇಕು. ಹಾಗಂತೇಳಿ ಯಾವುದೇ ಧರ್ಮಕ್ಕೆ ಬೆಂಬಲ ಕೊಡುವಂತಿಲ್ಲ. ಆದರೆ ಪ್ರತ್ಯೇಕವಾಗಿರ್ಬೇಕೆಂದೇನಿಲ್ಲ. ನಾಟ್ ನೆಸೆಸರಿ ಪ್ರತ್ಯೇಕವಾಗಿರಲೇಬೇಕೆಂದೇನಿಲ್ಲ. ಹಂಗಂದ್ರೆ ಸರ್ ಸರ್ಕಾರ ಯಾವುದಾದ್ರೂ ಧರ್ಮವನ್ನ ತನ್ನ ಧರ್ಮ ಅಂತ ಘೋಷಿಸಬಹುದಾ? ಇಲ್ಲ. ರೈಟ್. ಇಲ್ಲಿ ಏನಾಗುತ್ತೆ? ಸರ್ಕಾರ ಮತ್ತು ಧರ್ಮದ ಮಧ್ಯೆ ಹೆಂಗಿರ್ಬೇಕು? ರಚನಾತ್ಮಕ ಸಂಬಂಧಗಳಿರ್ತವೆ. ರೈಟ್. ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣಬೇಕು, ಎಲ್ಲಾ ಧರ್ಮಗಳಿಗೆ ಬೆಂಬಲ ಕೊಡಬೇಕು. ಅದೇ ರೀತಿ ಎಲ್ಲಾ ಧರ್ಮಗಳಿಗೆ ಸಹಿಷ್ಣುವಾಗಿರ್ಬೇಕು. ಆ ಧರ್ಮ ಬೇಕು, ಈ ಧರ್ಮ ಬೇಡ ಅಂತಲ್ಲ. ಕಾನೂನಿನ ಮುಂದೆ ಎಲ್ಲಾ ಧರ್ಮಗಳು ಒಂದೇ. ರೈಟ್. ಇಲ್ಲಿ ಏನಾಗುತ್ತೆ? ಧಾರ್ಮಿಕ ಸಂಸ್ಥೆಗಳಿಗೆ ಅನುದಾನನೂ ಕೊಡಬಹುದು, ಪ್ಲಸ್ ತೆರಿಗೆ ವಿಧಿಸಬಹುದು. ಆದ್ರೆ ಅಮೆರಿಕದಲ್ಲಿ ಧಾರ್ಮಿಕ ಸಂಸ್ಥೆಗಳಿಗೆ ಏನು ಮಾಡಕ್ ಬರಲ್ಲ. ಇದು ಅನುದಾನನೂ ಕೊಡಬಾರ್ದು, ತೆರಿಗೆನೂ ವಿಧಿಸಬಾರ್ದು. ಆಮೇಲೆ ಧಾರ್ಮಿಕ ಕಾನೂನುಗಳಲ್ಲಿ ನಾವು ಧಾರ್ಮಿಕ ಕಾನೂನು ಅಥವಾ ಸಂಸ್ಕೃತಿಯಲ್ಲಿ ನಾವು ಹಸ್ತಕ್ಷೇಪ ಮಾಡುವಂತಿಲ್ಲ. ಈಗ ಯಾಕೆ ಇದನ್ನ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಹಿಜಾಬ್ ವಿವಾದ ಬಂತು. ಹಿಜಾಬ್ ವಿವಾದದಲ್ಲಿ ಅದೇನಾದ್ರೂ ಹಿಜಾಬ್ ಅನ್ನೋದು ಇಸ್ಲಾಂ ಧರ್ಮದ ಮೂಲಭೂತ ಪದ್ಧತಿ ಅಂತ ಏನಾದ್ರೂ ಅನಿಸಿದ್ರೆ ಕೋರ್ಟ್ ಅದನ್ನ ರದ್ದು ಮಾಡುವಂತಿರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ಹೈಕೋರ್ಟ್ ಏನ್ ಹೇಳ್ತು ತನ್ನ ತೀರ್ಪಿನಲ್ಲಿ? ಇದು ಇಸ್ಲಾಂ ಧರ್ಮದ ಮೂಲಭೂತ. ಸ್ಟ್ರಕ್ ಅಂದ್ರ ಏನಾದ್ರು ತಗೊಂಡು ಲ್ಯಾಪ್ಟಾಪ್ ಕೊಟ್ಟು ಬಿಡೋಣ. ನಿಜ ತಲೆ ಔಟ್ ಆಗ್ತಾ ಇದೆ ನಂದು. ಬರ್ಕೊಳ್ಳಿ ಬೇಗ. ಬರ್ಕೊಳ್ರಿ. ಬರ್ಲಿಕ್ಕೆ ಟೈಮ್ ಕೊಡ್ತೀನಿ, ಬರ್ಕೊಳ್ಳಿ. ಹೇಳಿ ದಿಲೀಪ್. ಏನಾಯ್ತಪ್ಪ? ಲಾಸ್ಟ್ ಸ್ಲೈಡ್ ರಿಪೀಟ್ ಮಾಡಿ ಸರ್, ಸ್ಟ್ರಕ್ ಆಗಿತ್ತು. ಈ ಸ್ಲೈಡ್ ಈ ಸ್ಲೈಡ್ ಇಲ್ಲಿ ಏನ್ ಹೇಳಿದೀನಿ? 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಜಾತ್ಯತೀತತೆ ಸಂವಿಧಾನದ ಮೂಲ ರಚನೆ ಭಾಗ ಅಂತೇಳಿ ಎಸ್ ಐ ಬೊಮ್ಮಾಯಿ ಪ್ರಕರಣದಲ್ಲಿ ಹೇಳಲಾಗಿದೆ. 1974ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜಾತ್ಯತೀತ ರಾಷ್ಟ್ರ ಎಂಬ ಪದ ಸಂವಿಧಾನದಲ್ಲಿ ಇಲ್ಲದೇ ಇದ್ರು ವಿಧಿ 25ರಿಂದ 28ರ ಮೂಲಕ ಸಂವಿಧಾನದ ಕರ್ತೃಗಳು ಪರೋಕ್ಷವಾಗಿ ಜಾತ್ಯತೀತೆಯನ್ನ ಸಂವಿಧಾನಕ್ಕೆ ಸೇರಿಸಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಓಕೆ, ಕ್ಲಿಯರ್ ಇದೆಯಾ ದಿಲೀಪ್? ಬರ್ಕೊಳ್ಳಿ. ರಂಗ ಕಡಿಮೆ ಅವರಿಗೆ ಒಂದು ಮಾಡ್ತೀನಿ. ಮುಗಿತಾ? ಬರ್ಕೊಂಡ್ರ ಎಲ್ಲರೂ? ಮುಂದೆನೆ ಮಾತಾಡ್ತೀನಿ. ರಂಗ ಕಡಿಮೆ ಅವರಿಗೆ ಯಾರ್ಯಾರು ಬರ್ಕೊಂಡಿದ್ರಿ? ಅರ್ಥ ಆಗಿದೆ? ಸೆಕ್ಯುಲರಿಸಮ್ ಅಂತ ಬರೀರಿ.
ನೆಕ್ಸ್ಟ್ ಮುಂದಿನ ಪದ ಯಾವುದು? ಪ್ರಜಾಸತ್ತಾತ್ಮಕ ಅಥವಾ ಡೆಮಾಕ್ರೆಟಿಕ್. ಡೆಮಾಕ್ರೆಟಿಕ್ ಪದದ ಅರ್ಥ ಏನು? ಅರ್ಥ ಏನು? ರೈಟ್. ಜನರೇ ಪರಮಾಧಿಕಾರದ ಮೂಲ. ರೈಟ್. ಜನರೇ ಪರಮಾಧಿಕಾರದ ಮೂಲ, ಡಾಕ್ಟ್ರೈನ್ ಆಫ್ ಪಾಪ್ಯುಲರ್ ಸವರ್ನಿಟಿ ಅಂತ ಕರಿತೀವಿ. ಕಾಲ್ ಮಾಡಿದೀನಿ, ಅವ್ರೇನು ಕಾಲ್ ಬ್ಯಾಕೇ ಮಾಡ್ತಿಲ್ಲ. ಸುಮ್ಮಿರು ಶಿಲ್ಪ. ಬೆಳಗ್ಗೆಯಿಂದ 6 ಗಂಟೆ ಆಫ್ಲೈನ್ ಅಲ್ಲಿ ಕ್ಲಾಸ್ ಮಾಡಿ ಬಂದು ಕೈಯ ಬೆನ್ನ ಎರಡು ನೋವಾಗತ್ತವು. ಬಂದ ಒಂದ್ ಅರ್ಧ ತಾಸು ಚಾ ಕುಡು ಸಮಾಧಾನಲೆ ಕ್ಲಾಸ್ ಮಾಡ್ಬೇಕಿಲ್ಲ ಅಂತಂದ್ರೆ ಇದು ಹಿಂಗಾಗತ್ತದ. ನನ್ನ ಕಷ್ಟ ನಿಮಗೆ, ನಿಮ್ಮ ಕಷ್ಟ ನಿಮಗೆ. ರೆಸ್ಟ್ ಯಾಕೆ ಮಾಡ್ಲಿ? ದಿವಸ ಇದನ್ನೇ ಮಾಡ್ತೀನಿ, ದಿವಸ 10 ಗಂಟೆ ಮಾಡ್ತೀನಿ, ನನಗೆ ಅದು ಸಂಬಂಧ ಇಲ್ಲ. ಸಮಾಧಾನಲೆ ಕ್ಲಾಸ್ ಮಾಡೋ ಅವಕಾಶ ಇರ್ಬೇಕಷ್ಟೇ. ಓಕೆ. ಸೊ ಡಾಕ್ಟ್ರೈನ್ ಆಫ್ ಪಾಪ್ಯುಲರ್ ಸವರ್ನಿಟಿ ಅಂತಂದ್ರೆ ಏನು? ಎಲ್ಲಾ ಅಧಿಕಾರಗಳು ಜನರಿಂದನೇ ಬರುತ್ತದೆ. ಈಗ ಅಬ್ರಹಾಂ ಲಿಂಕನ್ ಏನ್ ಹೇಳ್ತಾರೆ? ಪ್ರಜಾಪ್ರಭುತ್ವ ಅಂದ್ರೆ ಏನ್ ಹೇಳ್ತಾರೆ? ಜನರಿಂದ, ಜನರಿಗಾಗಿ ಮತ್ತು ಜನರಿಗೋಸ್ಕರ. ಇದು ವಾಯ್ಸ್ ಹೋಗ್ತಾ? ರೈಟ್. ಇವಾಗ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಸೊ ಅಧಿಕಾರದ ಮೂಲನೂ ಜನರೇ, ಅಧಿಕಾರದ ಗುರಿನೇ ಜನರು, ಆಮೇಲೆ ಅಧಿಕಾರದ ಉದ್ದೇಶ ಕೂಡ ಜನರೇ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಓಕೆ. ಸೊ ಪ್ರಜಾಪ್ರಭುತ್ವ ಅಂತಂದ್ರೆ 2 ರೀತಿಯ ಪ್ರಜಾಪ್ರಭುತ್ವಗಳು ಬರ್ತವೆ. 2 ರೀತಿಯ ಪ್ರಜಾಪ್ರಭುತ್ವಗಳು ಬರ್ತವೆ. ಯಾವ್ಯಾವು? ಒಂದು ನೇರ ಪ್ರಜಾಪ್ರಭುತ್ವ, ಎರಡನೇದು ಪರೋಕ್ಷ, ಡೈರೆಕ್ಟ್, ಇಂಡೈರೆಕ್ಟ್. ಈ ಇಂಡೈರೆಕ್ಟ್ ನಾವು ಹಲವಾರು ಬಾರಿ ಏನಂತ ಕರಿತೀವಿ? ಜನಪ್ರತಿನಿಧಿ ಅಥವಾ ಪ್ರಾತಿನಿಧ್ಯದ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಸೊ ಭಾರತದಲ್ಲಿ ಯಾವ್ದಿದೆ? ಡೈರೆಕ್ಟ್, ಇಂಡೈರೆಕ್ಟ್. ಭಾರತದಲ್ಲಿ ಯಾವ ರೀತಿಯ ಬರುತ್ತೆ? ಇಂಡೈರೆಕ್ಟ್ ಬರುತ್ತೆ ಭಾರತದಲ್ಲಿ. ನೇರಕ್ಕೆ ಒಂದು ಉದಾಹರಣೆ ಕೊಡ್ರಿ, ಸ್ವಿಟ್ಜರ್ಲ್ಯಾಂಡ್. ಸರ್ ಇದಕ್ಕೆ ಏನ್ ಡಿಫರೆನ್ಸು? ಕೀರ್ತಿ ಅದನ್ನ ಹೇಳ್ತೀನಿ. ಇದಕ್ಕೆ ಏನ್ ಡಿಫರೆನ್ಸ್ ಅಂತ ಕೇಳಿದ್ರೆ, ಈಗ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ರೆಫರೆಂಡಮ್ಮು, ಪ್ಲೆಬಿಸೈಟು, ರಿಕಾಲು, ಇನಿಷಿಯೇಟಿವ್ ಅಂತಹ ಆಯ್ಕೆಗಳಿರ್ತವೆ. ಅಂತಂದ್ರೆ ಒಂದು ಸರ್ಕಾರ ಯಾವುದಾದರೂ ಕಾನೂನು ಮಾಡಬೇಕು ಅಂತಂತಂದ್ರೆ, ಒಂದು ಸರ್ಕಾರ ಯಾವುದಾದರೂ ಕಾನೂನು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಹೆಂಗ್ ಮಾಡ್ತಾರೆ? ಸಂಸತ್ತಿನಲ್ಲಿ ಕೂತು ಅವ್ರು ಪಾಸ್ ಮಾಡ್ತಾರೆ. ಇಲ್ಲ, ಹಂಗಿಲ್ಲ. ಆ ಕಾನೂನು ಮಸೂದೆ ಸಂಸತ್ತಿನಲ್ಲಿ ಮಂಡನೆ ಆದ್ಮೇಲೆ ಜನರ ಮುಂದೆ ತಗೊಂಡು ಹೋಗ್ತಾರೆ. ಆ ಜನರಲ್ಲಿ 50% ಜನರು ಅದಕ್ಕೆ ವೋಟ್ ಹಾಕಿದ್ರೆ ಮಾತ್ರ, 50% ಜನರು ವೋಟ್ ಹಾಕಿದಾಗ ಮಾತ್ರ ಏನಾಗುತ್ತೆ? ಅದು ಪಾಸ್ ಆಗುತ್ತೆ. ಇದು ರೆಫರೆಂಡಮ್ ಮತ್ತು ಪ್ಲೆಬಿಸೈಟ್, ಜನಮತಗಣನೆ, ಜನಾಭಿಪ್ರಾಯ ಸಂಗ್ರಹ ಅಂತ ಕರಿತೀವಿ. ಜನಮತಗಣನೆ, ಜನಾಭಿಪ್ರಾಯ. ಸೊ ಇದು ನೇರವಾಗಿ. ಮತ್ತೆ ರಿಕಾಲ್ ಅಂತ ಬರುತ್ತೆ. ಈಗ ಸರ್ಕಾರ ಏನಾದ್ರು ನಮ್ಗ, ಈಗ ನಮ್ಮಲ್ಲಿ ಹೆಂಗ ಒಂದ್ಸರ್ತಿ ಸರ್ಕಾರ ಸೆಲೆಕ್ಟ್ ಮಾಡಿದ್ರೆ 5 ವರ್ಷ ನಾವ್ ಏನು ಮಾಡಕ್ ಬರಲ್ಲ. ಅಲ್ಲಿ ಹೆಂಗಿಲ್ಲ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಜನರೇ ಒಂದು ಗೊತ್ತುವಳಿ ಪಾಸ್ ಮಾಡಿ ಯಾವಾಗ ಬೇಕು ಅವಾಗ ಅವ್ರನ್ನ ವಾಪಸ್ ತಗೊಂಡ್ಬಿಡ್ಬೋದು. ಎಲೆಕ್ಷನ್ ಮಾಡಿರ್ತಾರೆ. ನಮ್ MLA ಇವಾಗ ಸೆಲೆಕ್ಟ್ ಆದಂದ್ರೆ 5 ವರ್ಷ ಏನೋ ಮಾಡಕ್ ಬರಲ್ಲ. ಆದ್ರೆ ಅವ್ರು ಮತ್ತೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವಂತ ಆಯ್ಕೆ ಇದೆ. ಇನಿಷಿಯೇಟಿವ್ ಮೂಲಕ ರೆಕಾಲ್ ಮಾಡಬಹುದು. ಭಾರತದಲ್ಲೂ ನೇರ ಪ್ರಜಾಪ್ರಭುತ್ವ ಬರಬೇಕು ಅಂತೀರಾ?
ಭಾರತದಲ್ಲೂ ಹಂಗೆ ನೇರ ಪ್ರಜಾಪ್ರಭುತ್ವ ಬರಬೇಕು ಅಂತೀರ, ಬರಬೇಕು ಆಕ್ಚುಲಿ, ಆದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಜನಸಂಖ್ಯೆ ಅಷ್ಟೊಂದು ಜನರು, ಪ್ರತಿಯೊಬ್ಬರದ್ದು ಜನಾಭಿಪ್ರಾಯ ಸಂಗ್ರಹ ಮಾಡೋದು, ಅಲ್ಲಿ ಇರೋದೇ ಇಷ್ಟು ಜನಸಂಖ್ಯೆ ಇದೆ, ಆರಾಮಾಗಿ ನೀವು ಮಾಡಬಹುದು. 139 ಕೋಟಿ ಜನತೆ ನೀವು ಅಭಿಪ್ರಾಯ ಕಳ್ಕೊಂತ ಕೊಟ್ರ ಮುಗಿದೋಯ್ತು. ಇಲ್ಲಿ 700-800 ಜನ ಆದ್ರಿ, ಬರೀ ನೀವೇ ಸ್ಟ್ರಕ್ ಅಂದಾಗ ತಲೆ ಔಟ್ ಆಗುತ್ತೆ ನಮ್ದು, ಹೌದಾ ಇಲ್ಲ? ಅಲ್ಲಿ ಹಂಗಾಗಬಾರ್ದು. ಅದಕ್ಕೆ ಭಾರತದಲ್ಲಿ ನೇರ ಪ್ರಜಾಪ್ರಭುತ್ವವನ್ನ ಇಂಟ್ರಡ್ಯೂಸ್ ಮಾಡುವುದರ ಬದಲಾಗಿ ಏನ್ ಮಾಡಿದ್ರು, ಪರೋಕ್ಷ ಅಥವಾ ಪ್ರಾತಿನಿಧ್ಯದ ಪ್ರಜಾಪ್ರಭುತ್ವ ಅಂತಂದ್ರೆ ಇಲ್ಲಿ ಜನರು ನೇರವಾಗಿ ಆಡಳಿತ ಮಾಡೋದಿಲ್ಲ. ಜನರು ನಿಮ್ಮ ಒಂದು 5 ನಿಮಿಷ ಸಮಾಧಾನಲೇ ಕ್ಲಾಸು ಮಾಡುವಂಗಿಲ್ಲ. ಇದೆಂತ ಪ್ರಜಾಪ್ರಭುತ್ವ? ನಮ್ಗೆ ಬೇಕಾ ಈ ಪ್ರಜಾಪ್ರಭುತ್ವ? ಈ ಪ್ರಜಾಪ್ರಭುತ್ವ ನಮ್ಗೆ ಬೇಕಾಯ್ತು? ಬೇಡ, ನಮಗ ತಗೊಂಡೋಗ್ರಿ ನೀವು ವಾಪಸ್. ಸರ್ ಕೋಪ ಒಳ್ಳೇದಲ್ಲ, ಕ್ವಶನ್ ಮಾರ್ಕ್ ಇಲ್ಲಿ ಬಂದು ಕುಂದ್ರು ಗೊತ್ತಾಗ್ತದ ಕೋಪ ಬರ್ತದ ಇಲ್ಲ ಅಂತ ಹೇಳಿ. ಇದು ಸ್ಲೈಡ್ ಬರ್ಕೊಂಡ್ರೆ ನಾನು ಪರೋಕ್ಷ ನಮ್ಮದು ಹೆಂಗಿದೆ ಅನ್ನೋ ವ್ಯವಸ್ಥೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಲೈಡ್ ಬರ್ಕೊಂಡ್ರಪ್ಪ. ಒಂದ್ ಕೆಲಸ ಮಾಡ್ತೀನಿ, ಇನ್ನೊಂದು ರಿಪಬ್ಲಿಕ್ ಒಂದು ಹೇಳಿ ಕ್ಲಾಸ್ ಮುಗಿಸ್ಬೇಕಾದ್ರೆ ಏನ್ ಮಾಡ್ತೀನಿ, 8:30ಗೆ ಇದನ್ನ ರೀಶೆಡ್ಯೂಲ್ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹಂಗ ಮಾಡೋಣಂತ. ಇದು ಕೆಲಸ ಆಗವಲ್ತದೆ. ಇದನ್ನ ಮುಗಿಸೋಣಂತ. ಫಸ್ಟ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮುಗಿಸಿ ಹೋಗೋಣಂತಲ್ಲಿ. 9 PM ಇಲ್ಲ 10 ಗಂಟೆ ಕ್ಲಾಸ್ ದ ಶಶಾಂಕ. ಇದು ಮುಗಿಸ್ತೀನಿ ತಡಿಪ ಅನ್ನ. ಸೊ ಏನು ನಮ್ಮಲ್ಲಿ ಯಾವ ರೀತಿ ಪ್ರಾತಿನಿಧ್ಯದ ಪ್ರಜಾಪ್ರಭುತ್ವ ಅಥವಾ ರಿಪ್ರೆಸೆಂಟೇಟಿವ್ ಡೆಮಾಕ್ರಸಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ಜನರ ಪರಮಾಧಿಕಾರದ, ಸರ್ಕಾರದ ಪರಮಾಧಿಕಾರದ ಮೂಲ ಜನರು. ಸೊ ಜನರು ಏನ್ ಮಾಡ್ತಾರೆ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಎಲ್ಲಿ ಕಳಿಸ್ತಾರೆ, ವಿಧಾನಸಭೆಗೆ, ಸಂಸತ್ತಿಗೆ. ಈ ವಿಧಾನಸಭೆ ಮತ್ತು ಸಂಸತ್ತು ಏನ್ ಮಾಡ್ತದೆ, ಕಾನೂನು ರಚನೆ ಮಾಡ್ತದೆ. ಇನ್ನು ಈ ವಿಧಾನಸಭೆ ಸಂಸತ್ತಿನಿಂದ ಮಂತ್ರಿಮಂಡಲ ರಚನೆ ಆಗುತ್ತೆ. ಸೊ ಹೀಗಾಗಿ ಜನರೇ ಏನು ಶಾಸಕಾಂಗ, ಪರೋಕ್ಷವಾಗಿ ಶಾಸಕಾಂಗ ನಿರ್ವಹಣೆ ಮಾಡುವವರು ಜನರೇ, ಆಡಳಿತ ನಿರ್ವಹಣೆ ಮಾಡುವವರು ಕೂಡ ಜನರೇ. ರೈಟ್. ನಮ್ಮಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ, ನಿಗದಿತ ಚುನಾವಣೆಗಳ ಮೂಲಕ ಇದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ನಿಗದಿತ ಚುನಾವಣೆಗಳು, ನ್ಯಾಯಾಂಗದ ಸ್ವತಂತ್ರತೆ ಅಥವಾ ಸ್ವಾಯತ್ತತೆ, ಓಕೆ, ತಾರತಮ್ಯ ರಹಿತ ನೀತಿ, ಎಲ್ಲರಿಗೂ ಒಂದೇ ನೀತಿ ಇದೆ, ತಾರತಮ್ಯ ರಹಿತ ನೀತಿ, ಕಾನೂನಿನ ಶ್ರೇಷ್ಠತೆ, ಸಂವಿಧಾನದ ಶ್ರೇಷ್ಠತೆ, ಇವೆಲ್ಲ ವಿಷಯಗಳಿಂದ ನಾವು ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ತೀವಿ. ರೈಟ್. ಇದಕ್ಕೆ ಅಂಬೇಡ್ಕರ್ ಅವರು ಒಂದು ಭಾಷಣ ಮಾಡ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಅಂಬೇಡ್ಕರ್ ಅವರು ನವೆಂಬರ್ 25, 1949 ಒಂದು ಭಾಷಣ ಮಾಡ್ತಾರೆ. ಅದನ್ನ ನಿಮ್ಗೆ ನಿನ್ನೆ ಹೇಳಿದ್ದೆ ನಾನು. ನಮ್ಮಲ್ಲಿ ಸಮಾನತೆ, ಸ್ವತಂತ್ರತೆ ಮತ್ತು ಭ್ರಾತೃತ್ವವನ್ನ ಒಂದನ್ನ ಬಿಟ್ಟು ಒಂದು ಮಾಡುವಂಗಿಲ್ಲ, ಬೇರೆ ಬೇರೆ ಮಾಡುವಂಗಿಲ್ಲ. ಸಮಾನತೆ, ಸ್ವತಂತ್ರತೆ, ಭ್ರಾತೃತ್ವ, ಒಂದರಿಂದ ಒಂದನ್ನು ತೆಗೆದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ರೈಟ್. ಸೊ ಹೀಗಾಗಿ ಇವೆಲ್ಲವನ್ನ ಸೇರಿ ನಾವು ಪ್ರಜಾಪ್ರಭುತ್ವದಲ್ಲಿ ಅಳವಡಿಸ್ಕೊಳ್ತೀವಿ. 1997ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ, ಏನಂತ ಹೇಳ್ತದೆ, ರೈಟ್, ಸಂವಿಧಾನ ಸಮಾನ ಅಂದ್ರೆ ಎಗಲಿಟೇರಿಯನ್ ಸಮಾನ ಸಮಾಜವನ್ನ
ಸೃಷ್ಟಿಸುವ ಪ್ರಯತ್ನವನ್ನ ಮಾಡುತ್ತದೆ, ಸೃಷ್ಟಿಸುವ ಪ್ರಯತ್ನವನ್ನ ಮಾಡುತ್ತೆ. ಸೊ ಇದರಲ್ಲಿ ನಮಗೆ ಎಲ್ಲಾ ರೀತಿಯ ಪ್ರಜಾಪ್ರಭುತ್ವಗಳು ಸಿಗುತ್ತವೆ. ಯಾವ್ಯಾವ ಪ್ರಜಾಪ್ರಭುತ್ವಗಳು ಸಿಗ್ತವೆ? ಸಾಮಾಜಿಕ ಪ್ರಜಾಪ್ರಭುತ್ವನೂ ಇದೆ, ಆರ್ಥಿಕ ಪ್ರಜಾಪ್ರಭುತ್ವನೂ ಇದೆ, ಅದೇ ರೀತಿ ಏನು ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಇದೆ. ಸರ್ ನಾನು ನಿಮಗೆ ರೆಡ್ ಹ್ಯಾಟ್ ಡೆಡಿಕೇಟ್ ಮಾಡಬೇಕು, ಅದು ಹೇಗೆ ಸರ್? ನನ್ನ ಪ್ರೊಫೈಲ್ ಅಲ್ಲಿ ಹೆಂಗ್ ಮಾಡೋದು? ನಿಮ್ಮ ಪ್ರೊಫೈಲ್ ಅಲ್ಲಿ ಬರ್ತದೆ ಆಪ್ಷನ್, ಐ ಡೋಂಟ್ ನೋ. ಕ್ಲಿಯರ್ ಇದೆಯಾ? ಎಸ್, ಇದಿಷ್ಟು ಪ್ರಜಾಪ್ರಭುತ್ವದ ಬಗ್ಗೆ. ಇದಿಷ್ಟೇನೋ ಪ್ರಜಾಪ್ರಭುತ್ವದ ಬಗ್ಗೆ. ಬೇಗ ಬರ್ಕೊಡ್ರಿ ಪ್ರಜಾಪ್ರಭುತ್ವದ ಬಗ್ಗೆ. ಎಸ್, ಹಲೋ ಸರ್. ಹೇಳಿ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಇದು SR ಬೊಮ್ಮಾಯಿ ಪ್ರಕರಣ ಅಂತ ಹೇಳಿದ್ರಲ್ಲ ಸರ್, ಅದು ಸರ್ ಅದು ಅಲ್ಲಿ ಕ್ವಶನ್ ಹೆಂಗೆ ಅಂತ ಕೇಳ್ತಾರೆ ಅಂದ್ರೆ, SR ಬೊಮ್ಮಾಯಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಾರೆ. ಕೇಳ್ಬೋದು. ಸರ್ ಅವಾಗ ನಾವು ಇದು ಅಲ್ಲಿ ಅಂದ್ರೆ ಇದು ಮೂಲಭೂತ 256ಕ್ಕೆ ಸಂಬಂಧಿಸಿದೆ ಸರ್. ಒಂದ್ಸಲ ಆನ್ಸರ್ ಯಾವ್ದಾನೆ ಅಂದ್ರೆ ಇದು ಮೂಲಭೂತ ಹಕ್ಕುಗಳಿಗೂ ಅಂತಾನು ಸೇರಿಸ್ಕೊಟ್ಟಿದ್ದಾರೆ ಸರ್. ಆ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು, ಬಟ್ ಪ್ರಮುಖವಾಗಿ ಸಂಬಂಧಿಸಿದ್ದು ರಾಷ್ಟ್ರಪತಿ ಆಡಳಿತ 356 ಭಾಗ 1. 56 ಹಾ ಸರ್. ಸರ್ ಈಗ ಇನ್ನೊಂದು, ಈಗ ಶಾಸಕಾಂಗದಿಂದ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸೋದು DPS ಬರುತ್ತೆ ಅಲ್ವಾ ಸರ್ ಅದು? ಅದೇ ರೀತಿ ಈಗ ಶಾಸಕಾಂಗದಿಂದ ಕಾರ್ಯಾಂಗವನ್ನ ಬೇರ್ಪಡಿಸಿದ್ರೆ ಏನಾಗ್ಬೋದು ಸರ್ ಅದು? ಶಾಸಕಾಂಗದಿಂದ ಕಾರ್ಯಾಂಗ ಬೇರ್ಪಡಿಸೋದು ಯಾವ ರೀತಿ ಆಗ್ಬೋದು ಅಂತ? ಅದು ಸಪರೇಷನ್ ಆಫ್ ಪವರ್, ಅದು DPSP ಅದು DPSP ಸರ್. ಕಾರ್ಯಾಂಗದಿಂದ ಶಾಸಕಾಂಗ ಬೇರ್ಪಡಿಸೋದು, ಶಾಸಕಾಂಗದಿಂದ ಕಾರ್ಯಾಂಗ ಬೇರ್ಪಡಿಸೋದು ಎರಡೂ ಒಂದೇ. ಅದೇನೆ ಸರ್, ಅಂದ್ರೆ ಇಲ್ಲಿ DPSP ಇರೋದು ಕಾರ್ಯಾಂಗದಿಂದ. ಓಕೆ, ಕಾರ್ಯಾಂಗದಿಂದ ನ್ಯಾಯಾಂಗ ಬೇರ್ಪಡಿಸೋದು ಬೇರೆ, ಕಾರ್ಯಾಂಗದಿಂದ ಶಾಸಕಾಂಗವನ್ನ ಬೇರ್ಪಡಿಸೋದು ಬೇರೆ. ಆದ್ರೆ ನಮ್ಮಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಒಂದರಲ್ಲಿ ಒಂದು ಮರ್ಜ್ ಆಗಿಬಿಟ್ಟಿವೆ. ಹೌದಾ? ಹೀಗಾಗಿ ಅದನ್ನು ಬೇರ್ಪಡಿಸುವುದನ್ನ ನಾವು DPSP ಅಲ್ಲಿ ಸೇರಿಸಿಲ್ಲ. ಕ್ಲಿಯರ್ ಇದೆಯಾ? ಥ್ಯಾಂಕ್ ಯು ಸರ್. ಬರ್ಕೊಳ್ಳಿ ಬೇಗ. ಸರ್ ಅಂಬೇಡ್ಕರ್ ಇನ್ನೊಮ್ಮೆ ಹೇಳಿ. ಅಂಬೇಡ್ಕರ್ ಅಮ್ಮ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಬಳಸಿದಿನಿಲ್ಲ, ಭ್ರಾತೃತ್ವವನ್ನ ಸಮಾಜವಾದದಿಂದ ಪ್ರತ್ಯೇಕ, ಏನದು ಸಮಾನತೆಯಿಂದ ಪ್ರತ್ಯೇಕ ಮಾಡ್ಲಿಕ್ಕೆ ಬರಲ್ಲ, ಸಮಾನತೆಯನ್ನ ಭಾವೈಕ್ಯತೆಯಿಂದ ಸಪ್ರೇಟ್, ಭ್ರಾತೃತ್ವದಿಂದ ಪ್ರತ್ಯೇಕ ಮಾಡಕ್ ಬರಲ್ಲ ಅಂತ ನಿನ್ನೆ ಬರ್ಸಿದೀನಿ ನೋಡಿ. ಓಕೆ, ಎಲ್ಲರಿಗೂ ಯಾರ್ಯಾರಿಗೆ ಡೆಮಾಕ್ರಸಿ, ಭಾರತ ಡೆಮಾಕ್ರಸಿ ಅರ್ಥ ಗೊತ್ತಾಗಿದೆ, ಎಲ್ಲರೂ ಡೆಮಾಕ್ರಸಿ ಅಂತ ಬರೀರಿ. ಈ ಸ್ಲೈಡ್ ಏನಿಲ್ಲ ನೋಡ್ರಿ, ಜನರು ಜನಪ್ರತಿನಿಧಿಗಳನ್ನ ಆರಿಸೋದು, ಅವರಿಗೆ ಅಧಿಕಾರವನ್ನ ಕೊಡ್ತೀವಿ. ಸೊ ನೇರವಾಗಿ ನಮ್ಮ ಹತ್ರ ಅಧಿಕಾರ ಇಲ್ಲ, ಬಟ್ ಜನಪ್ರತಿನಿಧಿಗಳ ಮೂಲಕ ನಮಗೆ ಅಧಿಕಾರ ಇದೆ. ನಾವು ಅಧಿಕಾರವನ್ನ ಹೇಗೆ ಚಲಾಯಿಸ್ತೀವಿ? ನಾವು ನೇರವಾಗಿ ಚಲಾಯಿಸುವುದಿಲ್ಲ, ಬದಲಾಗಿ ಜನಪ್ರತಿನಿಧಿಗಳ ಮೂಲಕ ನಾವು ಅಧಿಕಾರವನ್ನ ಚಲಾಯಿಸ್ತೀವಿ. ನಮ್ಮಿಂದನೇ ಆಯ್ಕೆ ಆದಂತ MLA MP ಗಳು ಕಾನೂನು ರಚನೆ ಮಾಡ್ತಾರೆ, ಅವರಲ್ಲೇ ಹಲವು ಜನ ಮಂತ್ರಿಗಳಾಗಿ ಕಾರ್ಯಾಂಗವನ್ನ ಕೂಡ ಮುನ್ನಡೆಸ್ತಾರೆ. ಸೊ ಎಲ್ಲರಿಗಿಂತ ದೊಡ್ಡವರು ಯಾರು? ಎಲ್ಲರಿಗಿಂತ ದೊಡ್ಡವರು ಯಾರು? ಪ್ರಜೆಗಳೇ ದೊಡ್ಡವರು, ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ಓಕೆ, ಮುಂದೆ ಹೇಳಿ. ಇನ್ನು 6ನೇ ಶಬ್ದ, ಪ್ರಮುಖ ಶಬ್ದ ಗಣರಾಜ್ಯ, ರಿಪಬ್ಲಿಕ್. ಇದು ಸಿಂಪಲ್ ಇದೆ, ರೈಟ್? ನೋಡ್ರಿ, ಒಂದ್ ಯಾವ್ದೋ ಒಂದು ರಾಜ್ಯ ಅಥವಾ ದೇಶ ಇದ್ದಿದ್ದು ಎರಡು ರೀತಿಯಾಗಿ ವಿಂಗಡಣೆ ಮಾಡಬಹುದು ನಾವು. ಒಂದು ಇಲ್ಲ ರಾಜ ಆಡಳಿತ ಅಂತ ಹೇಳ್ತೀವಿ, ಮೊನಾರ್ಕಿ. ಇನ್ನೊಂದೇನೋ ಗಣರಾಜ್ಯ ಅಂತ ಕರಿತೀವಿ, ರಿಪಬ್ಲಿಕ್. ಇದಕ್ಕೆ ವ್ಯತ್ಯಾಸ ಏನು? ಯಾವ ದೇಶದ ಮುಖ್ಯಸ್ಥನ ಹುದ್ದೆ ವಂಶವಾಹಿಯಾಗಿರದೆ ಏನೋ ಜನರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡಲಾಗ್ತದೆ, ಆಯ್ಕೆಯಾಗಿರುತ್ತೆ, ಅಂತದಕ್ಕೆ ನಾವು ಗಣರಾಜ್ಯ ಅಂತ ಕರಿತೀವಿ.
ಅದು ಗಣರಾಜ್ಯ. ಸೊ ಈಗ ಬ್ರಿಟನ್ ನಲ್ಲಿ ನೋಡ್ರಿ, ಬ್ರಿಟನ್ ನಲ್ಲಿ ಮುಖ್ಯಸ್ಥ ಯಾರು? ರಾಣಿ. ಅದು ಆಯ್ಕೆ ಮಾಡ್ತಾರ, ವಂಶವಾಹಿ ಇದೆಯಾ? ಇದಕ್ಕೇನಂತ ಕರಿತೀವಿ? ಮೊನಾರ್ಕಿ. ಇದು. ಆದ್ರೆ ಭಾರತದಲ್ಲಿ ಜನರಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ, ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ಭಾರತ ಒಂದು ಗಣರಾಜ್ಯ. ರೈಟ್. ಆಮೇಲೆ ಇನ್ನೊಂದು ವಿಶೇಷ ನೋಡ್ರಿ, ಹಿಂಗ ಆಯ್ಕೆ ಮಾಡುವಾಗ ಯಾವುದೇ ತಾರತಮ್ಯ ಇರಬಾರದು, ಯಾವುದೇ ತಾರತಮ್ಯ, ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇರಬಾರದು. ಇವರಷ್ಟೇ ಚುನಾವಣೆಗೆ ನಿಂದಿರಬಹುದು, ಅವರಷ್ಟೇ ಚುನಾವಣೆಗೆ ನಿಂದಿರಬಾರದು, ಹಿಂಗಿಲ್ಲ. ಎಲ್ಲರಿಗೂ ಸಮಾನ, ಅದರಲ್ಲಿ ಆಯ್ಕೆ ಮಾಡುವಂತ ಸಮಾನ ಹಕ್ಕಿರ್ಬೇಕು, ಹಂಗೆ ಆಯ್ಕೆಯಾಗುವಂತ, ಸ್ಪರ್ಧೆ ಮಾಡುವಂತ ಸಮಾನ ಹಕ್ಕು. ಇವತ್ತಿಗೆ ನೀವು ಹೋಗಿ ನಿಂತ್ರೆ ಆಗ್ಬೋದಾ? ಇವತ್ತು ಹೋಗಿ ನೀವು ಚುನಾವಣೆ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬಹುದಾ? ಎಸ್. ನಿಮ್ಗೆ ವಯೋಮಿತಿ ಇತ್ತು ಅಂತಂದ್ರೆ ನೀವು ಸ್ಪರ್ಧಿಸಬಹುದು. ನೀವು ಯಾರೇ ಆಗಿರ್ಲಿ, ಯಾರೇ ಆಗಿರ್ಲಿ ನೀವು ಸ್ಪರ್ಧಿಸಬಹುದು. ಆದ್ರೆ ನಿಮ್ಮ ನಾಮಪತ್ರ ಅಕ್ಸೆಪ್ಟ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಇಷ್ಟು ಜನ ಅಂತೇಳಿ ನಿಮ್ಗೆ ಸಪೋರ್ಟ್ ಕೊಡ್ಬೇಕು. ದಟ್ ಈಸ್ ಡಿಫರೆಂಟ್. ರೈಟ್. ಅದನ್ನೆಲ್ಲ ಮುಂದೆ ನಾವು ಮಾತಾಡೋದು. ದೇವೇಂದ್ರನ ಹತ್ಯೆ ನಂತರ ನೇಪಾಳ ಗಣರಾಜ್ಯ ಆಗಿದೆ. ಓಕೆ, ಇದು ಗಣರಾಜ್ಯ, ಇದು ಗಣರಾಜ್ಯ. ಓಕೆ, ಯಾರ್ಯಾರಿಗೆ ಗಣರಾಜ್ಯ ಅಂದ್ರೆ ಏನು ಅಂತ ಅರ್ಥ ಆಗಿದೆ? ಎಲ್ಲರೂ ಟ್ರೂ ಅಂತ ಹಾಕ್ರಿ, ಎಲ್ಲರೂ ಟ್ರೂ ಅಂತ ಹಾಕ್ರಿ. ವೆರಿ ಗುಡ್. ಯಾರ್ಯಾರಿಗೆ ಎಲ್ಲ ಅರ್ಥ ಆಗಿದೆ? ಸಮಾಜವಾದ, ಸಾರ್ವಭೌಮತೆ, ಧರ್ಮ ನಿರಪೇಕ್ಷ, ಗಣರಾಜ್ಯ, ಅವರು ಟ್ರೂ ಅಂತ ಹಾಕ್ರಿ. ಒಬ್ಬು ಒಟ್ಟ ಸೀರಿಯಸ್ನಲ್ಲಿ. ಓಕೆ, ನೆಕ್ಸ್ಟ್. ಇನ್ನು 7ನೇ ಶಬ್ದ ಏನು ಬರ್ತದೆ ಸಂವಿಧಾನದಲ್ಲಿ? 7ನೇ ಶಬ್ದ ಎಲ್ಲಿ ಬರ್ತದೆ? ಕಮೆಂಟ್ ಬಾಕ್ಸ್ ಬಂದ್ ಮಾಡ್ಬಿಡ್ತೀನಿ ತಕ್ಕ, ಇದು ಗಾಮ್ ಆಗೋಲ್ ತಕ್ಕ. 7ನೇ ಶಬ್ದ ಯಾವ್ದು ಬರುತ್ತೆ? ಯಾವುದು? ನ್ಯಾಯ ಅಥವಾ ಜಸ್ಟಿಸ್. ನ್ಯಾಯ ಅಥವಾ ಜಸ್ಟಿಸ್ ಬಹಳ ಇಂಪಾರ್ಟೆಂಟು. ರೈಟ್. ನ್ಯಾಯವನ್ನ ನಾವು ಎಲ್ಲಿಂದ ಪಡ್ಕೊಂಡಿದೀವಿ? ರಷ್ಯಾದಿಂದ ಎರವಲು ಪಡ್ಕೊಂಡಿದೀವಿ. 3 ರೀತಿಯ ನ್ಯಾಯಗಳು ಸಿಗಬೇಕು. ನಂಬರ್ 1 ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್. ನಂಬರ್ 2 ಆರ್ಥಿಕ ನ್ಯಾಯ, ಆರ್ಥಿಕ ನ್ಯಾಯ, ಎಕನಾಮಿಕ್ ಜಸ್ಟಿಸು, ಎಕನಾಮಿಕ್ ಜಸ್ಟಿಸು. ನಂಬರ್ 3 ಯಾವುದು? ರಾಜಕೀಯ ನ್ಯಾಯ. ಎಲ್ಲದಕ್ಕೂ ಬೇರೆ ಬೇರೆ ಇವು ಬರ್ತಾವು ಉಲ್ಲೇಖ. ಒಂದು ಸ್ಲೈಡ್ ಮುಗಿದ ಮೇಲೆ ಕಮೆಂಟ್ ಬಾಕ್ಸ್ ಓಪನ್ ಮಾಡೋದು ನಾನು. ಈ ಸ್ಲೈಡ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಅವಾಗೂ ಏನಾದ್ರೂ ಡೌಟ್ ಇದ್ರೆ ಅವಾಗ ಕ್ಲಿಯರ್ ಮಾಡ್ತೀನಿ. ಏನಿದು ಸಾಮಾಜಿಕ ನ್ಯಾಯ ಅಂತಂದ್ರೆ ಏನು? ರೈಟ್. ಸಾಮಾಜಿಕ ನ್ಯಾಯ ಅಂತಂದ್ರೇನೆ ಯಾವುದೇ ಏನು ಜಾತಿ, ಧರ್ಮ, ಲಿಂಗ, ಜನಾಂಗದ ತಾರತಮ್ಯವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವುದು, ಸಮಾನ ಅವಕಾಶಗಳನ್ನ ನೀಡುವುದು, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ನೀಡುವುದು. ಕ್ಲಿಯರ್ ಇದೆಯಾ? ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು. ಹಾಗಂತ ಹೇಳಿ ಕೆಲವು ಧರ್ಮದವರಿಗೆ, ಈಗ SC/ST ಅವರಿಗೆ, ಹಿಂದುಳಿದ ವರ್ಗದವರಿಗೆ ಯಾಕೆ ರಿಸರ್ವೇಶನ್ ಇದೆ? ಅಂತವರಿಗೆ ಯಾಕೆ ವಿಶೇಷ ಸೌಲಭ್ಯಗಳನ್ನ ಕೊಡಬಹುದು? ಹಿಂದುಳಿದವರಿಗೆ, ದುರ್ಬಲರಿಗೆ,
ಶೋಷಿತರಿಗೆ ನಾವು ಏನು ಕೊಡ್ಬೋದು, ಅವ್ರನ್ನ ಸಮಾನ ಮಾಡಬೇಕಲ್ಲ ನಾವು, ವಿಶೇಷ ಸವಲತ್ತುಗಳನ್ನ ನೀಡಬಹುದು, ಸವಲತ್ತು ನೀಡಬೇಕು. ಯಾಕಂದ್ರೆ ಅವ್ರು ಆಲ್ರೆಡಿ ಹಿಂದುಳಿದಿದ್ದಾರೆ, ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬರಬೇಕು. ರೈಟ್. ಇನ್ನು ಆರ್ಥಿಕ ನ್ಯಾಯ ಅಂತಂದ್ರೆ ಏನು? ಆರ್ಥಿಕತೆಯ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ತಾರತಮ್ಯ ನಿವಾರಣೆ ಮಾಡಬೇಕು. ಹೇಗೆ ಮಾಡ್ತೀರಿ ನೀವು ಆರ್ಥಿಕ ದೃಷ್ಟಿಯಿಂದ ತಾರತಮ್ಯ ನಿವಾರಣೆ? ಈ ಆದಾಯ ಮತ್ತು ಆಸ್ತಿಯ ಆಸ್ತಿ ಇದರ ಅಸಮಾನತೆಗಳನ್ನ ನಿವಾರಣೆ ಮಾಡುವ ಮೂಲಕ, ಇನ್ನು ರಾಜಕೀಯ ನ್ಯಾಯ ಅಂತಂದ್ರೆ ಏನು? ಎಲ್ಲ ನಾಗರಿಕರಿಗೂ ಸಮಾನ ರಾಜಕೀಯ ಹಕ್ಕುಗಳಿರಬೇಕು ಮತ್ತು ಅವಕಾಶಗಳಿರಬೇಕು. ಈಗ ಮಹಿಳೆಯರಿಗೆ 33% ಪಂಚಾಯತಿ ಚುನಾವಣೆ 50% ಕೊಟ್ಟಿದ್ದಾರೆ ಆಕ್ಚುಲಿ. ಯಾಕೆ ಅಂತಂದ್ರೆ ಅವ್ರಿಗೆ ಪ್ರಾತಿನಿಧ್ಯ ಇಲ್ಲ, ಅಂತ ಸಂದರ್ಭದಲ್ಲಿ ನಾವು ಕೊಡಬೇಕಾಗತ್ತೆ. ಅದು ರಾಜಕೀಯ ನ್ಯಾಯ. ಅದು 1917ರ ರಷ್ಯಾ ಕ್ರಾಂತಿಯಿಂದ ನಾವು ಇದನ್ನ ಆಕ್ಚುಲಿ ಎರವಲು ಪಡ್ಕೊಂಡಿದ್ದೀವಿ. 3 ರೀತಿಯ ನ್ಯಾಯಗಳನ್ನ ನಾವು ಏನು ಮಾಡಬೇಕು? ನೀಡಬೇಕಾಗತ್ತೆ. 3 ರೀತಿಯ ನ್ಯಾಯಗಳನ್ನ ನಾವು ನೀಡಬೇಕಾಗುತ್ತೆ. ಕ್ಲಿಯರ್ ಇದೆಯಾ? ಎಸ್ ಸರ್. ಜಸ್ಟಿಸ್ ಅನ್ನೋದು ರಷ್ಯಾ ಕ್ರಾಂತಿಯಿಂದ ಬಂದಿದೆ. ಯಾರ್ಯಾರಿಗೆ ಅರ್ಥ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡ್ರಿ. ಗಪ್ ಕೂತಾವ್ ನೋಡಿ, ಇವಾಗ ಡೌಟೇ ಬರಲಿಲ್ಲ. ಯಾಕ ಕಮೆಂಟ್ ಮಾಡೋದು ಬಿಟ್ಟು ನೀಟಾಗಿ ನೋಡ್ತಾ ಇದ್ರಿ ಏನ್ ಹೇಳ್ತಾ ಇದೀನಿ ಅಂತ. ಇಲ್ಲ ಅಂದ್ರೆ ಪಟ 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 ಹೊತ್ತ ಕೂತು ಬಿಡುದು. ಅರ್ಥ ಆಯ್ತಾ? ಯಾರ್ಯಾರಿಗೆ ನ್ಯಾಯ ಅರ್ಥ ಆಗಿದೆ ನ್ಯಾಯ ಅಂತ ಬರೀರಿ. ಮಿನಿಟ್ ಬ್ರೇಕ್ ಕೊಡೋಣ. ಫಸ್ಟ್ ನಿಮ್ಗೆ ನ್ಯಾಯ ಸಿಗ್ತಾ ಇದೆ ಎಲ್ಲ ನೋಡೋಣ ಅಂತ. ರಿಕಾಲ್ ಅಂದ್ರೆ ಏನು? ಸರ್ಕಾರ ಅಥವಾ ತಮ್ಮ ಜನಪ್ರತಿನಿಧಿಗಳನ್ನ ವಾಪಸ್ ಕರೆಸಿಕೊಳ್ಳುವ ಆಯ್ಕೆ, ಅದೇ ರಿಕಾಲು. ಜನಪ್ರತಿನಿಧಿಗಳನ್ನ ವಾಪಸ್ ಕರೆಸಿಕೊಳ್ಳುವ ಆಯ್ಕೆ. ಜರ್ಮನಿಯಲ್ಲಿ ಒಂದು ವಿಶೇಷ ಇದೆ, ಅವೆಲ್ಲ ಮುಂದೆ ಹೇಳ್ತೀನಿ. ಸುಮ್ಮನೆ ಎಲ್ಲ ಕೂಡಿ ಮಿಕ್ಸ್ ಮಾಡಿ ನಿಮ್ಗೆ ಕಿಚಡಿ ಮಾಡೋಣ. ಕಿಚಡಿ ಬೇಡ, ಮಾಡೋದು ಬೇಡ. ಪೊಲಿಟಿಕಲ್ ಅಂತಂದ್ರೆ ಏನು? ಇವೇ. ಈಗ ಜನಪ್ರತಿನಿಧಿ ಆಗೋದು, ಪುರಸಭೆಯ ಮೆಂಬರ್ ಇಂದ ಹಿಡ್ಕೊಂಡು ಭಾರತದ ಪ್ರಧಾನಮಂತ್ರಿ ಆಗುವ ಅವಕಾಶ. ಒಬ್ಬ ಚಹಾ ಮಾರ್ತಿದ್ದಂತ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾನೆ ಅಂತಂದ್ರೆ ಅದು ರಾಜಕೀಯ ನ್ಯಾಯ ಸಿಕ್ಕಿದೆ ಅಂತ. ರೈಟ್. ಚಹಾ ಮಾರುವ ವ್ಯಕ್ತಿ ಪ್ರಧಾನಮಂತ್ರಿ ಆದ್ರು. ಇಲ್ಲಿ ಭೂ ಸುಧಾರಣೆಯಲ್ಲಿ, ಬಗರ್ ಹುಕುಂ ಚಳವಳಿಯಲ್ಲಿ ಚಪ್ಪಲಿ ಇಲ್ಲದೆ ಅಡ್ಡಾಡ್ತಿದ್ದಂತ ಮನುಷ್ಯ ಮುಖ್ಯಮಂತ್ರಿ ಆಗಿದ್ದ. ಯಾವುದೇ ಯಾರು BS ಯಡಿಯೂರಪ್ಪನವರು ಬಗರ್ ಹುಕುಂನಲ್ಲಿ, ಆಯ್ತಾ? ಯಾವುದೇ ಹಿನ್ನೆಲೆ ಇಲ್ಲದ ಒಂದು ಬಡ ಕುಟುಂಬದಲ್ಲಿ ಜನಿಸಿ ತನ್ನದೇ ಆದಂತ ಒಂದು ಛವಿಯಿಂದ ಮುಖ್ಯಮಂತ್ರಿ ಆದವರು ಸಿದ್ದರಾಮಯ್ಯ. ಇವೆಲ್ಲ ರಾಜಕೀಯ ನ್ಯಾಯದ ಒಂದು ಉದಾಹರಣೆಗಳಿವು. ಎಸ್ ರಾಧಾಕೃಷ್ಣ ಒಬ್ಬ ಶಿಕ್ಷಕರು ರಾಷ್ಟ್ರಪತಿ ಆದ್ರು. ಓಕೆ, ಸೊ ಇದು ನಮಗೆ ರಾಜಕೀಯ ನ್ಯಾಯ. ಕ್ಲಿಯರ್ ಇದೆ ಎಲ್ಲರಿಗೂ? ಬ್ರೇಕ್ ಬೇಕಾ? ಸರಿ, 2 ನಿಮಿಷ ಬ್ರೇಕ್ ತಗೊಂಬರ್ರಿ. ನನಗೆ ತಲೆ ಔಟ್ ಆಗ್ಯದ. ನೀವು ಸ್ಟ್ರಕ್ ಅಂದಿದ್ದು ನೋಡಿ. ನನಗೊಂದು 2 ಕಪ್ 2 ಹನಿ ಚಾ ಕುಡಿಬೇಕು, ಬದುಕ್ ಬಿಡ್ರಿ. ಓಕೆ, ಬಂದ 2 ನಿಮಿಷ ವೇಟ್ ಮಾಡಿ.
Let's welcome back everyone. ನೆಕ್ಸ್ಟ್ ಶಬ್ದ ಯಾವುದು ಸಂವಿಧಾನದಲ್ಲಿ? ನ್ಯಾಯ ಆಯ್ತು. ನ್ಯಾಯ ಆದ್ಮೇಲೆ 8ನೇ ಶಬ್ದ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಥವಾ ಲಿಬರ್ಟಿ ಅಂತ ಕರೀತೀವಿ. ಸ್ವಾತಂತ್ರ್ಯ ಅಥವಾ ಲಿಬರ್ಟಿ ಏನು? ಲಿಬರ್ಟಿ ಅಂತಂದ್ರೆ ಏನು? ಏನು? ಯಾವುದೇ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧ ಇರಬಾರದು. ಯಾವುದೇ ರೀತಿಯ ನಿರ್ಬಂಧ ಇರಬಾರದು. ಜೊತೆಗೆ ಪ್ಲಸ್ ಎಲ್ಲಾ ವ್ಯಕ್ತಿಗಳ ವೈಯಕ್ತಿಕ ಅಭಿವೃದ್ಧಿಗೆ ಏನಿರಬೇಕು? ಸಮಾನ ಅವಕಾಶಗಳು ಇರಬೇಕು. Right? Absence of restraints on the activities of the individuals and at the same time providing opportunities for the development of individual personalities. ವ್ಯಕ್ತಿತ್ವ ಅಭಿವೃದ್ಧಿಗೆ ಇಲ್ಲೇನೋ ಸಮಾನ ಅವಕಾಶಗಳಿರಬೇಕು. ಇದು ಬಹಳ ಇಂಪಾರ್ಟೆಂಟ್. ಹೌದಾ? ಸೊ ಇದರಲ್ಲಿ ಏನು ನಿಮ್ಗೆ ಎಲ್ಲಾ ರೀತಿ ಇರಬೇಕು. ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ನಂಬಿಕೆ ಸ್ವತಂತ್ರ, ಧಾರ್ಮಿಕ ಸ್ವತಂತ್ರ, ಇನ್ನುಳಿದ ಸ್ವತಂತ್ರಗಳು ಎಲ್ಲ ಸಿಗಬೇಕು ಅವ್ರಿಗೆ. ಸಿಗೋದಂದ್ರೆ ಹೆಂಗ್ ಸಿಗಬೇಕು? ಇವು ನ್ಯಾಯಾಲಯದಲ್ಲಿ ಇವುಗಳನ್ನ ನಾವು ಪಡೆದುಕೊಳ್ಳುವಂತಿರಬೇಕು. ಉಲ್ಲಂಘನೆ ಆದರೆ ಜಸ್ಟಿಸಿಯೇಬಲ್. ನ್ಯಾಯಾಲಯದಲ್ಲಿ ಉಲ್ಲಂಘನೆ ಆದರೆ ಪಡೆದುಕೊಳ್ಳುವಂತಿರಬೇಕು. ಸೊ ಹೇಳ್ರಿ, ಇದನ್ನ ನಮಗೆ ಯಾವ ಭಾಗ ಕೊಡ್ತದೆ? ಸಂವಿಧಾನದ ಭಾಗ 3 ನಮಗೆ ಇದನ್ನ ಕೊಡ್ತದೆ. ರೈಟ್? ಸಂವಿಧಾನದ ಭಾಗ 3. ಹಾಗಂತೇಳಿ ಈ ಸ್ವತಂತ್ರ ನಮಗೆ ಅನ್ನಿಸಿದ್ದನ್ನ ಬೇಕಾದನ್ನ ಮಾಡುವ ಸ್ವತಂತ್ರ ಕೊಡಲ್ಲ. ಇದಕ್ಕೆ ಕೆಲವೊಂದಿಷ್ಟು ಏನಿರ್ತವೆ? ಕೆಲವೊಂದಿಷ್ಟು ಸಮಂಜಸವಾದ ನಿಬಂಧನೆಗಳು ಏನೋ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದಕ್ಕೆ ಲಿಮಿಟೇಷನ್, ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತವೆ. ಅವೆಲ್ಲವನ್ನ ನಾವು ಫಾಲೋ ಮಾಡಬೇಕು. ಸುಮ್ಮನೆ ನನಗೆ ವಾಕ್ ಸ್ವಾತಂತ್ರ್ಯ ಸಿಗ್ತದ ಅಂತ ಹೇಳಿ ನಾನು ಯಾರ ವಿರುದ್ಧವಾಗಿ ಮಾತಾಡೋದಾಗಿರ್ಲಿ, ಯಾರ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಇವೆಲ್ಲ ನಾವು ಮಾಡಕ್ ಬರೋದಿಲ್ಲ. ಇದನ್ನ ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ನಾವು? ಫ್ರೆಂಚ್ ಕ್ರಾಂತಿಯಿಂದ ನಾವು ಎರವಲು ಪಡ್ಕೊಂಡಿದೀವಿ. ಫ್ರೆಂಚ್ ಕ್ರಾಂತಿಯಿಂದ ನಾವು ಇದನ್ನ ಏನ್ ಮಾಡ್ಕೊಂಡಿದೀವಿ? ಎರವಲು ಪಡೆದುಕೊಂಡಿದೀವಿ. ನೆನಪಲ್ಲಿರಲಿ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಆರಾಧನೆ ಸ್ವತಂತ್ರ ಕೂಡ ಇರಬೇಕು. ಆರಾಧನೆ ಸ್ವತಂತ್ರ, ಇವೆಲ್ಲಾ ಸ್ವತಂತ್ರಗಳನ್ನ 1789ರ ಫ್ರೆಂಚ್ ಕ್ರಾಂತಿಯಿಂದ ನಾವು ಇದನ್ನ ಎರವಲು ಪಡೆದುಕೊಂಡಿದೀವಿ. ಬಹಳ ಇಂಪಾರ್ಟೆಂಟ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಯಾವುದು? ಲಿಬರ್ಟಿ ಆದ್ಮೇಲೆ ಯಾವುದು? ಇಕ್ವಾಲಿಟಿ ಮತ್ತು ಸ್ಟ್ರಕ್ಕ. ಎಲ್ಲರೂ ಬರ್ಕೊಂಡಿದ್ದೀರಾ? ಬರ್ಕೊಳ್ಳಿ ಬೇಗ. ಎಲ್ಲರೂ ಬರ್ಕೊಳ್ಳಿ ಬೇಗ. ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ರೆ ಸ್ಟ್ರಕ್ ಆಗಲ್ಲ ಅಂತ ನನ್ನ ಕಡಿಮೆಯವರು ಹೇಳಿದ್ರು ನಮಗೆ.
ಈಗ ಕ್ಲಿಯರ್ ಇದೆ ಎಲ್ಲರಿಗೂ ಇವಾಗ? ಓಕೆ, ನೆಕ್ಸ್ಟ್ 9ನೇದೇನು? ಸಮಾನತೆ, ಇಕ್ವಾಲಿಟಿ. ಯಾವುದರ ಸಮಾನತೆ ಇರಬೇಕು ನಮಗೆ? ಯಾವುದರ ಸಮಾನತೆ ಇರಬೇಕು? ಸ್ಟೇಟಸ್ ಅಂಡ್ ಅಪರ್ಚುನಿಟಿ. ಎಲ್ಲಿ ಸಮಾನತೆಗಳು ನಮಗೆ ಸಿಗಬೇಕಾಗುತ್ತೆ? ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ. ಏನು ಸರ್ಕಾರ ಏನಿದೆ, ಸರ್ಕಾರ ಏನು ಮಾಡಬೇಕು? ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಪ್ರಜೆಗಳಿಗೂ ಏನ್ ಮಾಡಬೇಕು? ಸಮಾನತೆಯನ್ನ ನೀಡಬೇಕು. ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಸಮಾನತೆ ಮತ್ತು ಅವಕಾಶಗಳನ್ನ ನೀಡಬೇಕು. ಇದು ಏನು? ಸಂವಿಧಾನ ಹೇಳ್ತದೆ. ಇದನ್ನ ಯಾರು ಹೇಳ್ತಾರೆ? ನಾನು ಹೇಳಲ್ಲ, ಸಂವಿಧಾನ ಹೇಳ್ತದೆ ಇದನ್ನ. ಎಲ್ಲಾ ರೀತಿಯ ಸಮಾನತೆಯನ್ನ ಸಂವಿಧಾನ ಕೊಟ್ಟಿದೆ. ವಿಧಿ 14 ನೋಡ್ರಿ, ವಿಧಿ 14 ಕಾನೂನಿನ ಮುಂದೆ ಸಮಾನತೆ ಕೊಡ್ತದೆ. ಸಮಾನತೆ. ವಿಧಿ 15 ಏನ್ ಹೇಳ್ತದೆ? ತಾರತಮ್ಯ ಮಾಡಬಾರ್ದು, ತಾರತಮ್ಯ ರಹಿತವಾಗಿರಬೇಕು. ಯಾವುದೇ ರೀತಿಯ ಲಿಂಗಾಧಾರಿತವಾಗಿರ್ಬೋದು, ಜಾತಿ ಆಧಾರಿತವಾಗಿರ್ಬೋದು, ಜನಾಂಗ ಆಧಾರಿತ ಆಗಿರ್ಬೋದು, ಸ್ಥಳಾಧಾರಿತ ಆಗಿರ್ಬೋದು, ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು. ವಿಧಿ 16 ಏನ್ ಹೇಳ್ತದೆ? ವಿಧಿ 16 ಏನ್ ಹೇಳ್ತದೆ? ಸರ್ಕಾರಿ ಸೇವೆಗಳಲ್ಲಿ ತಾರತಮ್ಯ ಮಾಡಬಾರದು. ವಿಧಿ 17 ಏನ್ ಹೇಳ್ತದೆ? ಅಸ್ಪೃಶ್ಯತೆ ಮಾಡಬೇಡಿ. ವಿಧಿ 18 ಏನ್ ಹೇಳ್ತದೆ? ಬಿರುದುಗಳ ರದ್ದತಿ. ಒಬ್ರು ಬಿರುದುಗಳ ಕೊಟ್ಟು ಒಬ್ರಿಗೆ ರಾವ್ ಬಹದ್ದೂರು, ಜಮೀನ್ದಾರು, ಈ ರೀತಿಯಾಗಿ ಬಿರುದುಗಳನ್ನ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡಬಾರ್ದು. ಕೊಟ್ರೆ ಚಂದ ಅನಿಸ್ತದ ಅನ್ನೋದು. ಈಗ ನನಗೆ ಸರ್ಕಾರ ರಾವ್ ಬಹದ್ದೂರ್, ನನಗೆ ಸರ್ಕಾರ ನಾಳೆ ರಾವ್ ಬಹದ್ದೂರ್ ಕರ್ನಾಟಕ ರತ್ನ, ಭಾರತ ರತ್ನ, ಕೆಂಗೇರಿ ರತ್ನ, ಶ್ರೀ 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 501 ಶ್ರೀ, ಅಕಟಕಟ, ಸಮುದ್ರಕಟ, ಕಂಠಾಂಗಭೂಷ, ಅಕಳಂಕ ಚರಿತ, ಮಹಾರಾಷ್ಟ್ರ ಭೂಪಾಲ, ಜಾಲರಿಪು, ಕರ್ನಾಟಕ ರಾಜ್ಯ ರಮಾರಮಣ, ಮಲ್ಲಿಕಾಮೋದ, ಜಗದೇಕ ಮಲ್ಲ, ಗಜಪತಿ ಗಜಕೂಟ ಪಕಳ, ಅಪ್ರತಿಮ ವೀರ, ನವಕೋಟಿ ನಾರಾಯಣ ಅಂತೇಳಿ ಬಿರುದು ಕೊಟ್ರೆ ಅದು ಬೇರೆಯವರ ಜೊತೆಗೆ ಏನಾಗುತ್ತೆ? ಅಸಮಾನತೆ ಆಗುತ್ತೆ. ಬೇರೆಯವರಿಗೂ ಕೊಡಬೇಕಾಗುತ್ತೆ. ಅದಕ್ಕೆ ಯಾರಿಗೂ ಕೊಡಲೇಬೇಡಿ ಅಂತ ಹೇಳ್ತಾರೆ. ಯಾಕೆ ಬೇಕು? ಬೇಕಿದು? ಇಷ್ಟು ಬಿರುದುಗಳಾದ್ರೂ ಯಾಕೆ ಬೇಕು? ರೈಟ್. ಇವನ್ ವಿಧಿ 375 ಸಮಾನ ಮತದಾನದ ಹಕ್ಕು. ಜಾತಿ ಲಿಂಗ ಭೇದರಹಿತವಾಗಿ ಎಲ್ಲರಿಗೂ ಸಮಾನ ಮತದಾನದ ಹಕ್ಕನ್ನ ಕೊಡ್ತಾರೆ. ವಿಧಿ 326 ಸಾರ್ವತ್ರಿಕ ವಯಸ್ಕ ಮತದಾನವನ್ನ ನೀಡುತ್ತದೆ. ಡಿಪಿಎಸ್ಪಿಯಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನ ವೇತನ, ಅದು ಇದು. ಸೊ ಇದೆಲ್ಲ ಸಮಾನತೆಯನ್ನ ಎತ್ತಿ ಹಿಡಿತದೆ. ವಿಧಿ 39 ಕೂಡ ಇದರಲ್ಲೇ ಬರ್ತದೆ. ಸೊ ಎಲ್ಲರಿಗೂ ಸಮಾನ ಸ್ಥಾನಮಾನ ಅಷ್ಟೇ ಅಲ್ಲ, ಅವಕಾಶ ಕೊಡಬೇಕು. ಸಮಾನ ಅವಕಾಶಗಳನ್ನ ಕೊಡಬೇಕಾಗ್ತದೆ. ಇದೇನದು? ಸಮಾನತೆಯ ತತ್ವ. ಇದು ಯಾವ ತತ್ವ? ಸಮಾನತೆಯ ತತ್ವ. ಇದನ್ನ ಎಲ್ಲಿಂದ ತಗೊಂಡಿದೀವಿ? 1789 ಫ್ರೆಂಚ್ ಕ್ರಾಂತಿಯಿಂದ ತಗೊಂಡಿದ್ವಿ. ಫ್ರೆಂಚ್ ಕ್ರಾಂತಿಯಿಂದ ತಗೊಂಡಿದ್ವಿ. ಓಕೆ. ಅರ್ಥ ಆಯ್ತಾ ಎಲ್ಲರಿಗೂ? ಬರ್ಕೊಳ್ಳಿ ಈಗ.
ವಿಧಿ 39ರಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಿದೆ ಇಲ್ವೋ? ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಏನಂತ ಬರೀತೀರಿ? 1789 ಫ್ರೆಂಚ್ ಕ್ರಾಂತಿ ಅಂತ ಬರೀರಿ. ಹಾ, ರಿಸೋರ್ಸ್ಗಳನ್ನ ಸಮಾನವಾಗಿ ಹಂಚಬೇಕು, ಸಂಪನ್ಮೂಲಗಳ ಸಮಾನ ಹಂಚಿಕೆ, ಇವೆಲ್ಲ ಬರ್ತವೆ. ಯಾರ್ಯಾರಿಗೆ ಸಮಾನತೆ ಅರ್ಥ ಆಗಿದೆ? ಯಾರ್ಯಾರಿಗೆ ಸಮಾನತೆ ಅರ್ಥ ಆಗಿದೆ ಎ ಅಂತ ಹಾಕ್ರಿ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಬಿ ಅಂತ ಹಾಕ್ರಿ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಬಿ ಅಂತ ಕಳ್ಳದಿರಿ ನೀವೆಲ್ಲ. ಇನ್ನು ಕೊನೆಯದಾಗಿ 10ನೇ ಅಂಶ ಯಾವುದು ಅಂತಂದ್ರೆ ಫ್ರಾಟರ್ನಿಟಿ ಅಥವಾ ಭ್ರಾತೃತ್ವ. ಇದೇನಿದು? ಸಹೋದರತ್ವದ ಭಾವನೆ. ಎಲ್ಲರಲ್ಲೂ ಸಹೋದರತ್ವದ ಭಾವನೆ ಇರಬೇಕು. ರೈಟ್? ಏನು ಜಾತಿ, ಧರ್ಮ, ಭಾಷೆ, ಪ್ರಾಂತ, ಲಿಂಗ ಎಲ್ಲವನ್ನ ಮೀರಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಬೇಕು. ಎಲ್ಲವನ್ನ ಮೀರಿ ಯಾವ ಭಾವನೆ ಬರಬೇಕು? ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು. ಅದು ಸಹೋದರತ್ವ. ಇದು ಕೆಲವೊಂದಿಷ್ಟು ಉದಾಹರಣೆ ಕೊಡ್ತೀನಿ ನೋಡ್ರಿ. ನಮ್ಮ ಏಕಪೌರತ್ವ ಇದಕ್ಕೆ ಉದಾಹರಣೆ. ಏಕಪೌರತ್ವ ಇದಕ್ಕೆ ಉದಾಹರಣೆ. ರೈಟ್? ಇನ್ನು ವಿಧಿ 51A ಮೂಲಭೂತ ಕರ್ತವ್ಯ ಏನ್ ಹೇಳ್ತದೆ? ಮೂಲಭೂತ ಕರ್ತವ್ಯಗಳಲ್ಲಿ ಎಲ್ಲರ ನಡುವೆ ಏನಿರಬೇಕು? ಸಹೋದರತ್ವ ಇರಬೇಕು. ಎಲ್ಲರ ನಡುವೆ ಏನಿರಬೇಕು? ಸಹೋದರತ್ವ ಇರಬೇಕು. ಹಾರ್ಮನಿ, ಬ್ರದರ್ಹುಡ್. ಕ್ಲಿಯರ್ ಇದೆಯಾ? ಸೊ ಏಕಪೌರತ್ವ, ವಿಧಿ 51A ಇವೆಲ್ಲ ಭ್ರಾತೃತ್ವಕ್ಕೆ ಸಂಬಂಧಿಸಿದಂತಹ ವಿಷಯಗಳು, ಭ್ರಾತೃತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ರೈಟ್? ಇದರಲ್ಲಿ ಸಂವಿಧಾನವನ್ನ ನೀವು ನೋಡಿದ್ರೆ, ಸಂವಿಧಾನದ ಇದನ್ನು ತೆಗೆದ್ರೆ ಫ್ರಾಟರ್ನಿಟಿಯಲ್ಲಿ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಅಂಡ್ ಯೂನಿಟಿ ಆಫ್ ದ ನೇಷನ್ ಅಂತ ಕೊಡ್ತಾರೆ. ಪ್ರತಿ ವ್ಯಕ್ತಿಯ ಘನತೆ ಇರಬೇಕು. ಪ್ರತಿ ವ್ಯಕ್ತಿಗೆ ಘನತೆ ಇರಬೇಕು. ಮತ್ತೆ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ನೇಷನ್. ಇಂಟಿಗ್ರಿಟಿ ಅನ್ನೋ ಶಬ್ದವನ್ನ ಕೂಡ 1976 42ನೇ ತಿದ್ದುಪಡಿ, ರೈಟ್, ತಿದ್ದುಪಡಿಯಿಂದ ಸೇರಿಸಲಾಗಿದೆ. ಏನಿದು? ಏಕತೆ ಮತ್ತು ಭಾವೈಕ್ಯತೆ. ಸೊ ಸಂವಿಧಾನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡುವಾಗ KM ಮುನ್ಷಿ ಅವರಿಗೆ ಇದ್ರ ಬಗ್ಗೆ ಕೇಳಲಾಯ್ತು. ಏನಿದು ವೈಯಕ್ತಿಕವಾಗಿ ಪ್ರತಿ ವ್ಯಕ್ತಿಯ ಘನತೆ ಅಂತಂದ್ರೆ ಏನು? ರೈಟ್? ಅವ್ರು ಏನ್ ಹೇಳ್ತಾರೆ? ಇಟ್ ಈಸ್ ಟು ಎನ್ಶ್ಯೂರ್ ದ ಮಟೀರಿಯಲ್ ಬೆಟರ್ಮೆಂಟ್ ಆಫ್ ಇಂಡಿವಿಜುವಲ್. ಇದು ವೈಯಕ್ತಿಕವಾಗಿ ಒಬ್ಬನ ಏಳಿಗೆಯನ್ನ ಮಾತ್ರವಲ್ಲದೆ, ನಾಟ್ ಓನ್ಲಿ ದ ಮಟೀರಿಯಲ್ ಬೆಟರ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ರೈಟ್? KM ಮುನ್ಷಿ ಏನ್ ಹೇಳ್ತಾರೆ? ನೋಡ್ರಿ, KM ಮುನ್ಷಿ ಅವ್ರು ಏನ್ ಹೇಳ್ತಾರೆ? ವೈಯಕ್ತಿಕ ಏಳಿಗೆ ಅಷ್ಟೇ ಅಲ್ಲದೆ ರೈಟ್, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನ ಏನಂತ? ಪವಿತ್ರ, ಸ್ಯಾಕ್ರೆಡ್ ಅಂತ ಹೇಳಿ ತೋರಿಸುವಂತ ಪ್ರಯತ್ನ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ವ್ಯಕ್ತಿತ್ವವು ಪವಿತ್ರ ಅದು. ಸೊ ಹೀಗಾಗಿ KM ಮುನ್ಷಿ ಅವರು ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡ್ರಿ ಇದ್ರ ಬಗ್ಗೆ. ರೈಟ್? ಮತ್ತೆ ಏಕತೆ ಮತ್ತು ಭಾವೈಕ್ಯತೆ. ವಿಧಿ 1ರ ಪ್ರಕಾರ ಭಾರತ ಒಂದು ಸಂಯುಕ್ತ ವ್ಯವಸ್ಥೆ. ಇಲ್ಲಿ ರಾಜ್ಯಗಳು ಏನು? ಈ ಸಂಯುಕ್ತ ವ್ಯವಸ್ಥೆಯ ಭಾಗ.
ಸಂಯುಕ್ತ ವ್ಯವಸ್ಥೆ ಇಲ್ಲದೆ ರಾಜ್ಯಗಳ ಅಸ್ತಿತ್ವವಿಲ್ಲ. ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಬಟ್ ಇನ್ಡಿಸ್ಟ್ರಕ್ಟಿಬಲ್ ಯೂನಿಯನ್. ರಾಜ್ಯಗಳನ್ನ ಒಡಿಬಹುದು, ಆದ್ರೆ ಈ ಸಂಯುಕ್ತ ವ್ಯವಸ್ಥೆಯನ್ನ, ಭಾರತದ ಯೂನಿಯನ್ ಅನ್ನ, ಸಂಘವನ್ನ ಒಡಿಲಿಕ್ಕಾಗೋದಿಲ್ಲ. ಭಾರತವನ್ನ ಒಡಿಬಹುದು, ಆದ್ರೆ ಭಾರತದ ಸಂಘವನ್ನ ಒಡಿಲಿಕ್ಕಾಗೋದಿಲ್ಲ.